ವೆಲ್ಕಮ್ ಟು IAS ಅಕಾಡೆಮಿ ಕರೆಂಟ್ ಅಫೇರ್ಸ್ ಸೆಷನ್ಸ್. ಮೈಸೆಲ್ಫ್ ಶ್ರೀಧರ್. ನೋಡಿ, ಇವತ್ತು ನಾವು GS3 ಪೇಪರ್ ಅಲ್ಲಿ ಬರುವಂತ ಒಂದು ಎಕನಾಮಿಕ್ಸ್ ಸಂಬಂಧಪಟ್ಟ ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ಮೇನ್ ಎಡಿಟೋರಿಯಲ್ ದ ಹಿಂದೂದಲ್ಲಿ ಬಂದಿರುವಂತ ಆರ್ಟಿಕಲ್. ಅದರಲ್ಲಿ ದ ಸೈಕಲ್ ಆಫ್ ಲೋ ಗ್ರೋತ್ ಹೈಯರ್ ಇನ್ಫ್ಲೇಷನ್. ಆರ್ಟಿಕಲ್ ಟೈಟಲ್ ಹೇಳೋ ತರ ದ ಸೈಕಲ್ ಆಫ್ ಇದು ಲೋ ಗ್ರೋತ್ ಅಲ್ಲಿ ಇದೆ, ಮತ್ತೆ ಹೈಯರ್ ಇನ್ಫ್ಲೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇನ್ಫ್ಲೇಷನ್ ರಿಸ್ಕ್ ಈಸ್ ಗ್ರೋಯಿಂಗ್ ಇನ್ ಇಂಡಿಯಾ, ಯಾಕೆ ಇನ್ಫ್ಲೇಷನ್ ಅನ್ನೋದು, ಹಣದುಬ್ಬರ ಅನ್ನೋದು ಯಾಕೆ ಭಾರತದಲ್ಲಿ ಏರಿಕೆ ಆಗ್ತಾ ಇದೆ ಅನ್ನೋದಕ್ಕೊಂದು, ಮತ್ತೆ ಫ್ಯಾಕ್ಟರ್ಸ್ ಬಿಹೈಂಡ್ ಇಟ್, ಅದರಿಂದ ಇರುವಂತಹ ಕಾರಣಗಳು ಏನೇನನ್ನು ಈ ಆಥರ್ ಅವರು ಕವರ್ ಮಾಡಿದ್ದಾರೆ ಅಂತ ನೋಡೋದು. ಮತ್ತೆ ಇವರೇ ಮೆನ್ಷನ್ ಮಾಡಿರೋ ತರ ಮಿನಿಸ್ಕಿ ಮೂವ್ಮೆಂಟ್ ಅನ್ನೋದು ಏನಿದೆ ಕಾನ್ಸೆಪ್ಟ್, ಇದ್ರ ಬಗ್ಗೆ ನೋಡೋಣ. ಮತ್ತೆ ಕೆ ಶೇಪ್ಡ್ ರಿಕವರಿ, ಇದೆಲ್ಲದ್ರ ಬಗ್ಗೆ ಈ ಆರ್ಟಿಕಲ್ ನಮಗೆ ಸಮಗ್ರವಾಗಿ ಮಾಹಿತಿ ಕೊಡುತ್ತೆ. ಒಂದೊಂದೇ ನಾವು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ನೋಡಿ, ಇನ್ಫ್ಲೇಷನ್ ಇನ್ ಇಂಡಿಯಾ ಈಸ್ ಬೀಯಿಂಗ್ ಇಂಪೋರ್ಟೆಡ್ ಅಂತಂದ್ರೆ, ಇನ್ಫ್ಲೇಷನ್ ಅನ್ನೋದು ಏನು, ಹಣದುಬ್ಬರ ಅನ್ನೋದು ಇಸ್ ಬೀಯಿಂಗ್ ಇಂಪೋರ್ಟೆಡ್ ಥ್ರೂ ಕಾಂಬಿನೇಷನ್ ಅಂತ ಹೇಳ್ತಿದ್ದಾರೆ ಅವತ್ತರು. ಯಾವ್ದ್ರ ಬಗ್ಗೆ, ಯಾವ್ದಾವ್ದು ಕಾಂಬಿನೇಷನ್ ಆಗುತ್ತೆ ಅಂತಂದ್ರೆ, ಹೈ ಕಮಾಡಿಟಿ ಪ್ರೈಸಸ್ ಅಂಡ್ ಹೈ ಅಸೆಟ್ ಪ್ರೈಸ್ ಇನ್ಫ್ಲೇಷನ್ಸ್. ನೋಡಿ, ದೇಶದಲ್ಲಿ ಇರುವಂತ ಏನು ದಿನನಿತ್ಯದ ಪದಾರ್ಥಗಳಿದಾವೆ ಅದರ ಬೆಲೆ ಏರಿಕೆ, ಹಣದುಬ್ಬರದ ಬೆಲೆ ಏರಿಕೆ ಆಗುವುದರಿಂದ ಒಂದು, ಮತ್ತೆ ಹೈ ಅಸೆಟ್ ಪ್ರೈಸ್ ಇನ್ಫ್ಲೇಷನ್. ಅಸೆಟ್ ಪ್ರೈಸ್ ಇನ್ಫ್ಲೇಷನ್ ಅಂತಂದ್ರೆ ಇಲ್ಲಿ ಶೇರ್ಸ್, ಬಾಂಡ್, ಈ ತರದ್ದು ಏನು ಕ್ಯಾಪಿಟಲ್ ಮಾರ್ಕೆಟ್ ಇರುತ್ತಲ್ಲ ಅದರಲ್ಲಿ ಆಗುವಂತಹ ಬಾಂಡ್ಗಳ ಬೆಲೆ ಏರಿಕೆಗಳನ್ನ ನಾವು ಅಸೆಟ್ ಪ್ರೈಸ್ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಎರಡರೂ ಕಾಂಬಿನೇಷನ್ ಇಂದ ನಮಗೆ ಕಾಸ್ಡ್ ಬೈ ಮತ್ತೆ ಅಲ್ಟ್ರಾ ಲೂಸ್ ಮಾನಿಟರಿ ಪಾಲಿಸೀಸ್, ಇದು ಮಾನಿಟರಿ ಪಾಲಿಸೀಸ್ ನ ಕಂಟ್ರೋಲ್ ಮಾಡೋದು RBI. ಈ ಎಲ್ಲದರಿಂದಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಹ್ಯಾವ್ ಡೈರೆಕ್ಟೆಡ್ ಆಫ್ ಎ ಪ್ರಪೋರ್ಷನ್ ಆಫ್ ಎ ಲಿಕ್ವಿಡಿಟಿ ಟುವರ್ಡ್ಸ್ ಅವರ್ ಮಾರ್ಕೆಟ್. ಏನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇದಾರಲ್ಲ, ಏನು FPI ಅಂತ ಕರಿತೀವಿ ನಾವು, ಇವರು ಮತ್ತೆ FDI, ಇದು ಬೇರೆ ಕಾನ್ಸೆಪ್ಟ್ ಇದೆ. FDI ಗೆ ವಿರುದ್ಧವಾಗಿರುವಂತದ್ದು FPI ಅವರು. ಇವರು ತಾತ್ಕಾಲಿಕವಾಗಿ ದೇಶದ ಒಳಗೆ ಏನು ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತೀವಲ್ಲ, ಇಲ್ಲಿಗೆ ಹಣ ಹೂಡ್ತಾರೆ. ಅವರು ಲಾಭಕ್ಕೋಸ್ಕರ ಹೂಡಿ ಮತ್ತೆ ಅದನ್ನ ಬೇಕಾದ್ರೆ ಅವರು ಒನ್ ನೈಟ್ ಅಲ್ಲಿ ಅವರು ವಿಡ್ರಾ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ನಾವು ಫ್ಲೈ ಮನಿ ಅಂತಾನು ಕರಿತೀವಿ. ಇದು FDI ಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಮತ್ತೆ ಇದು FDI ಗಿಂತ ಇದು ಅಪಾಯಕಾರಿಯಾದಂಥದ್ದು. ಯಾಕಂತಂದ್ರೆ ಇನ್ವೆಸ್ಟರ್ ಮಾಡುವಂತ ಉದ್ದೇಶ ಇರೋದು ಲಾಭ ಮಾಡೋದಕ್ಕೆ. ಅವನಿಗೆ ಹೆಚ್ಚು ಬಡ್ಡಿ ಯಾವ ದೇಶ ಕೊಡುತ್ತೆ ಅಲ್ಲಿ ಅವನು ಹೋಗಿ ಈ ಹಣವನ್ನ ಮಾರುಕಟ್ಟೆ ಹೂಡ್ತಾನೆ. ಅದಾದ ನಂತರ ಅದೇ ರಾತ್ರಿಗೆ ಮತ್ತೆ ಅಮೆರಿಕದಲ್ಲಿ ಹೆಚ್ಚಿಗೆ ಹಣ ನಾವು ಬಡ್ಡಿ ಕೊಡ್ತೀವಿ ಅನ್ನೋದು ಮಾರುಕಟ್ಟೆಯಲ್ಲಿ ಯಾವ್ದಾದ್ರು ಕಂಪ್ನಿ ಒಂದು ಬಾಂಡ್ ರಿಲೀಸ್ ಮಾಡ್ತಾ ಅಂತಂದ್ರೆ, ಇವನು ಈ ಭಾರತದಲ್ಲಿ ಹೂಡಿರುವಂತ ಹಣ ಹಿಂದಕ್ಕೆ ತೆಗೆದು ವಿದೇಶದಲ್ಲಿ ಹೂಡ್ತಾನೆ. ಹಾಗಾಗಿ FBI ಹಾಟ್ ಮನಿ ಅಂತ ನಾವು ಕರಿತೀವಿ. ಸೊ ಕಾಂಬಿನೇಷನ್ಸ್ ಏನೇನು, ಹೈ ಕಮಾಡಿಟಿ ಪ್ರೈಸಸ್ ಮತ್ತೆ ಹೈ ಅಸೆಟ್ ಪ್ರೈಸಸ್ ಇನ್ಫ್ಲೇಷನ್, ಈ ಹೆಚ್ಚಾಗಿ ಈ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋದ್ರಿಂದ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಬಾಂಡ್ಸ್ಗೆ. ಸೊ ಬಾಂಡ್ ನ ಪ್ರೈಸಸ್ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಹೈ ಅಸೆಟ್ ಪ್ರೈಸ್ ಇನ್ಫ್ಲೇಷನ್ಸ್, ಇದು ನಮ್ಮ ಯಾರು RBI ಉಸ್ತುವಾರಿ ಏನ್ ನೋಡ್ಕೊಳುತ್ತೆ ಮಾನಿಟರಿ ಪಾಲಿಸಿ ಬಗ್ಗೆ, ಅದರಲ್ಲಿ ಸ್ವಲ್ಪ ಸಡಿಲತೆ ಇರೋದ್ರಿಂದ ಹೆಚ್ಚಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇಲ್ಲಿ ಡೈರೆಕ್ಟ್ ಆಗಿ ಹಣ ಹೂಡ್ತಾರೆ. ಹಾಗಾಗಿ ಇದೆಲ್ಲದರಿಂದಾಗಿ ಇದು ಕಾಂಬಿನೇಷನ್ ಆಗಿ ಇನ್ಫ್ಲೇಷನ್ ಅನ್ನೋದು ಭಾರತದಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ. ಹಾಗೆ ಏನು ನಾವು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದರಲ್ಲಿ ನೋಡೋದಾದ್ರೆ, ಇಂಡಿಯಾ ಇಸ್ ರಿಲೇಟಿವ್ಲಿ ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಅಂತಂದ್ರೆ ಏನು, ರಿಲೇಟಿವ್ಲಿ ಕಂಪೇರ್ ಟು ದಿ ಏನು ಇನ್ ಫಾರಿನ್ ಕಂಟ್ರೀಸ್ ನಮ್ದು ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಏನು ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಂದ್ರೆ, ಯಾವುದೇ ಒಂದು ಕಂಪನಿಯ ಅದರ ಮೊತ್ತ ಅದು ಎಷ್ಟಕ್ಕೆ ಇದಾಗುತ್ತೆ ಅದು ವರ್ತಿನಿಸ್ ಇಂದ ಮಾರ್ಕೆಟ್ ಅಂತ ಹೇಳ್ಬೋದು ನಾವು. ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ನಮ್ದು. ಈಗ ಉದಾಹರಣೆಗೆ ನಾವ್ ಹೇಳೋದಾದ್ರೆ, ಅಮೆರಿಕದ್ದು 30 ಟ್ರಿಲಿಯನ್ಸ್ ಇದೆ. ಅಮೆರಿಕದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 30 ಟ್ರಿಲಿಯನ್ಸ್ ಇದೆ. ಇಂಡಿಯಾದ್ದು 1.5 to 2 ಟ್ರಿಲಿಯನ್ ತನಕ ಇದೆ. ಸೊ ನಾವು ರಿಲೇಟಿವ್ಲಿ ನಾವು ಕಂಪೇರ್ ಮಾಡ್ಬೋದು, ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ನಮ್ದು. ಸೊ ಕಾಂಟ್ ಅಬ್ಸರ್ವ್ ಎನಾರ್ಮಸ್ ಕ್ಯಾಪಿಟಲ್ ಇನ್ಫ್ಲೋ ವಿತೌಟ್ ಅಸೆಟ್ ಪ್ರೈಸ್ ಇನ್ಫ್ಲೇಟಿಂಗ್ಸ್. ಸೊ ನಮ್ಗೆ ನಮ್ಮ ದೇಶದಲ್ಲಿ ಏನು ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನ್ ವ್ಯಾಲ್ಯೂ ಇದೆ, ಇದು ಕಡಿಮೆ ಇರೋದ್ರಿಂದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇಂದ ಬರುವಂತ ಹಣವನ್ನು ಅಷ್ಟು ಕೂಡ ನಾವು ಅಬ್ಸರ್ವ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿತೌಟ್ ಅಸೆಟ್ ಪ್ರೈಸಸ್ ಇನ್ಫ್ಲೇಟಿಂಗ್, ನಾವು ಏನು ಈ ತರ ಅಸೆಟ್ಸ್ ಇರುತ್ತಲ್ಲ, ಈ ಬಾಂಡ್ಸ್, ಶೇರ್ಸ್, ಇದು ಅವೈಲಬಿಲಿಟಿ ಇಲ್ದೇನೆ ನಮಗೆ ಎಷ್ಟೇ ಹಣ ಹೊರಗಡೆಯಿಂದ ಬಂದ್ರು ಕೂಡ ಅದನ್ನ ನಾವು ಇಲ್ಲೇ ಉಳಿಸ್ಕೊಳಕ್ಕೆ ಆಗಲ್ಲ. ಯಾಕಂತಂದ್ರೆ ಅವ್ರಿಗೆ ಹಣ ಜಾಸ್ತಿ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಅವರಿಗೆ ಪರ್ಚೇಸ್ ಮಾಡೋದಕ್ಕೆ ಬಾಂಡ್ಗಳು ಸಿಗದೇ ಇರೋ ಕಾರಣ ಈ ಮೆಥಡ್ ನಮಗೆ ಈ ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದ್ರ ಪರಿಣಾಮ ಎಷ್ಟೇ ಹಣ ಬಂದ್ರೆ ನಾವು ಅಬ್ಸರ್ವ್ ಮಾಡಕ್ಕೆ ಆಗ್ತಾ ಇಲ್ಲ. ಅಬ್ಸರ್ವ್ ಮಾಡಿದ್ರು ಕೂಡ ಇಟ್ ಮೈಟ್ ಬಿ ಸೀನ್, ನೋಡಿ, ಇಟ್ಸ್ that most of the Indian populations do not own equity or bond. ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಗಳಲ್ಲಿ ಈ ತರದಲ್ಲಿ ಹಣ ಹೂಡಿಕೆ ಮಾಡುವಂತದ್ದು ಅಥವಾ ಶೇರ್ ಮಾರ್ಕೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರುವಂತವ್ರು. ನಮ್ಮ ದೇಶದಲ್ಲಿ ಸುಮಾರು 50% ಏನು ಹೆಚ್ಚು ಜನ ಉದ್ಯೋಗವನ್ನ ಕೃಷಿ ಅವಲಂಬಿತವಾಗಿ ಇದ್ದಾರೆ.
ಹಾಗಾಗಿ ಈ ತರ ದೇಶದಲ್ಲಿ ನಾವು ಈ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಜನ ಅವ್ರಿಗೆ ವ್ಯವಹಾರ ಮಾಡಕ್ ಆಗಲ್ಲ. ಅದ್ರ ಬಗ್ಗೆ ತಿಳಿದಿದ್ದವ್ರು ಮಾತ್ರ ಈ ಈಕ್ವಿಟಿ ಬಾಂಡ್ಸ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಇನ್ ಮಿಕ್ಕಿರೋರೆಲ್ಲ ಯಾವ್ದ್ರ ಮೇಲೆ ಬಂಡವಾಳ ಹೂಡ್ತಾರೆ ಇಂಡಿಯಾದಲ್ಲಿ ಜಾಸ್ತಿ ಅಂತಂದ್ರೆ ಹೆಚ್ಚು ಬಂಗಾರಗಳ ಲಿಕ್ವಿಡ್ ಅಸೆಟ್ ಮೇಲೆ ನಮ್ಮವರು ಜಾಸ್ತಿ ಬಂಡವಾಳ ಹೂಡುವಂತದ್ದು. ಹಾಗಾಗಿ ಈ ರಿಲೇಟಿವ್ ಏನು ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅದು ಭಾರತಕ್ಕೆ ಮೊದಲೇ ಬಂದಂತ ಹೊರಗಡೆಯಿಂದ ಬರುವಂತ ಬಂಡವಾಳನ ಅಬ್ಸರ್ವ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ. ಮತ್ತೆ ಅಬ್ಸರ್ವ್ ಮಾಡಿ ಇಟ್ಕೊಂಡ್ರು ಕೂಡ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರು ಕೂಡ ಅದರಲ್ಲಿ ಲಾಭ ಪಡೆಯುವಂತ ಜನಸಂಖ್ಯೆ ಇನ್ನ ತೀರಾ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಅದರದ್ದು ಏನು ನಾವು ಈಕ್ವಿಟಿ ಅಥವಾ ಬಾಂಡ್ಸ್ ಬಗ್ಗೆ ಎಷ್ಟಾಗಿ ನಮ್ಮ ಜನಕ್ಕೆ ಇದ್ರ ಬಗ್ಗೆ ಒಂದು ಅರಿವಿರಲ್ಲ. ಮತ್ತೆ ಯಾವ್ದಕ್ಕೆ ಈ ಏನು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಆತಂಕಗಳು ಕೊಡ್ತಾರೆ ಏನ್ ಕಾರಣಗಳು? ಮೊದಲನೇದ್ರಲ್ಲಿ ರೈಸಿಂಗ್ ಫ್ಯೂಯಲ್ ಪ್ರೈಸಸ್. ಇದು ಒಂದು ಎಲ್ಲಾ ದೇಶಗಳನ್ನು ಬಿಡದೆ ಕಾಡುವಂತ ಒಂದು ಸಮಸ್ಯೆ ಆಗಿದೆ. ಏನು ಬೇರೆ ಕಡೆಯಿಂದ ಎನರ್ಜಿ ಸೆಕ್ಯೂರಿಟಿ ಕಡಿಮೆ ಇರುವಂತ ದೇಶಗಳಲ್ಲಿ ಯಾವ್ದು ಫ್ಯೂಯಲ್ ಎಲ್ಲ ಇಂಪೋರ್ಟ್ ಮಾಡ್ತೇವೆ ಆ ದೇಶಗಳಲ್ಲಿ ಇದು ಪ್ರಮುಖ ಸಮಸ್ಯೆ. ಮತ್ತೆ ಏನು ಈ ಇನ್ಫ್ಲೇಷನ್ ಜಾಸ್ತಿ ಆಗೋಕ್ಕೆ ಪ್ರಮುಖ ಕಾರಣ ಇದಾಗಿರುತ್ತೆ ನೋಡಿ. ರೈಸಿಂಗ್ ಫ್ಯೂಯಲ್ ಪ್ರೈಸಸ್ ಪರ್ಕ್ಯುಲೇಟ್ ಇಂಟು ದಿ ಎಕಾನಮಿ ಬೈ ಇನ್ಕ್ರೀಸಿಂಗ್ ಕಾಸ್ಟ್ ಫಾರ್ ದಿ ಟ್ರಾನ್ಸ್ಪೋರ್ಟ್. ಯಾವುದೇ ಒಂದು ವಸ್ತುಗಳನ್ನ ಸಾಗಾಟ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಾವು ಫ್ಯೂಯಲ್ ಹಾಕ್ಲೇಬೇಕಾಗುತ್ತೆ. ಆ ಫ್ಯೂಯಲ್ ಏನನ್ನ ನಾವು ಖರ್ಚು ಮಾಡ್ತೀವಿ ಅದನ್ನು ಕೂಡ ಆ ವಸ್ತು ಮೇಲೆ ಎಕ್ಸ್ಟ್ರಾ ಆ ಬೆಲೆನ ಸೇರಿಸಿ ನಾವು ಮಾರಾಟ ಮಾಡುವಾಗ ಅದನ್ನ ವಸೂಲಿ ಮಾಡ್ತೀವಿ. ಹಾಗಾಗಿ ನಾವು ಯಾವುದೇ ವ್ಯವಹಾರ ಅಥವಾ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಯಾವುದೇ ಇದ್ರಲ್ಲೂ ಕೂಡ ಈ ಆಯಿಲ್ ಪ್ರೈಸಸ್ ಜಾಸ್ತಿ ಆದ್ರೆ ಅದ್ರ ಪ್ರೈಸಸ್ ನ ಅದ್ರೊಳಗಡೆ ಇನ್ಕ್ಲೂಡ್ ಆಗುತ್ತೆ. ಸೊ ಮತ್ತೆ ಇದು ಮುಂದೆ ಲೀಡ್ ಟು ರೈಸ್ ಇನ್ ವೇಜಸ್ ಡಿಮ್ಯಾಂಡ್ ಆಸ್ ಎ ಮಂತ್ಲಿ ಎಕ್ಸ್ಪೆನ್ಸಸ್ ಆಫ್ ದಿ ಜನರಲ್ ಪಬ್ಲಿಕ್ ಇನ್ಕ್ರೀಸಸ್. ನೋಡಿ ನೀವು ಮತ್ತೆ ನಿಮ್ಮ ಬಂಡವಾಳ ಏನಿರುತ್ತೆ ಅದಕ್ಕೆ ನೀವು ರೈಸಿಂಗ್ ಫ್ಯೂಯಲ್ ಪ್ರೈಸಸ್ ಜಾಸ್ತಿ ಮಾಡ್ತೀರಾ. ಮತ್ತೆ ಮಾರಾಟ ಮಾಡುವಾಗ ವಸ್ತು ಜೊತೆಗೆ ಈ ಏನು ಫ್ಯೂಯಲ್ ಪ್ರೈಸಸ್ ಸೇರಿಸಿ ಮಾರಾಟ ಮಾಡ್ತೀವಿ. ಹಾಗೆ ಇದು ಮುಂದೆ ವೇಜಸ್ ಏನು ದಿನಗೂಲಿ ಇರುತ್ತೆ ಅಥವಾ ಈ ತಿಂಗಳ ಸಂಬಳ ಇರುತ್ತಲ್ಲ ಈ ತರದನ್ನೆಲ್ಲದಕ್ಕೂ ಜಾಸ್ತಿ ಮಾಡೋದಕ್ಕೆ ಇದು ಕೂಡ ಇಂಡೈರೆಕ್ಟ್ ಆಗಿ ಕಾರಣ ಆಗುತ್ತೆ. ಸೊ ಹೀಗಾಗಿ ವೇಜಸ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಲೇಬರ್ಸ್ ಡಿಮ್ಯಾಂಡ್ ಮಾಡ್ತಾರೆ ವೇಜಸ್ ಎಕ್ಸ್ಟ್ರಾ. ಸೊ ಇಟ್ ಮೇ ಲೀಡ್ಸ್ ಟು ಮತ್ತೆ ಡೇಂಜರಸ್ ಸೈಕಲ್ ಆಫ್ ಇನ್ಫ್ಲೇಷನ್. ಇಲ್ಲಿ ಆಲ್ರೆಡಿ ಫ್ಯೂಯಲ್ಗೆ ನಾವು ಬೆಲೆ ತರ್ತಾ ಇದೀವಿ ಎಕ್ಸ್ಟ್ರಾ. ಮತ್ತೆ ಇಲ್ಲಿ ಏನು ನೌಕರರು ಅಥವಾ ಕಾರ್ಮಿಕ ವರ್ಗ ಇವರು ಕೂಡ ಎಕ್ಸ್ಟ್ರಾ ಡಿಮ್ಯಾಂಡ್ ನ ಮಾಡ್ತಾರೆ ವೇಜಸ್ಗೆ. ಅವಾಗ ಆಟೋಮೆಟಿಕ್ ಆಗಿ ಕಂಪನಿಯವರು ಪ್ರಾಡಕ್ಟ್ ಗಳ ಬೆಲೆನ ಜಾಸ್ತಿ ಮಾಡ್ತಾರೆ. ಸೊ ಇದು ಮತ್ತೆ ಇನ್ಫ್ಲೇಷನ್ಗೆ ಇನ್ನ ದಾರಿ ಮಾಡಿಕೊಡುತ್ತೆ. ಹಾಗೆ RBI ಏನ್ ಹೇಳುತ್ತೆ ಇದಕ್ಕೆ ಏನು RBI ಈ ಆರ್ಟಿಕಲ್ಗೆ ವ್ಯತಿರಿಕ್ತವಾಗಿ ಏನ್ ಮಾತಾಡುತ್ತೆ? ಕ್ಲೈಮಿಂಗ್ ಇನ್ಫ್ಲೇಷನ್ ಇಸ್ ಇನ್ ಎ ಟ್ರಾನ್ಸಿಟರಿ ಅಂತಂದ್ರೆ ಇದು ತಾತ್ಕಾಲಿಕವಾಗಿ ನಡೆಯುವಂತದ್ದು. ಇದು ದೀರ್ಘಕಾಲಿಕವಾಗಿ ಇನ್ಫ್ಲೇಷನ್ ಹಣದುಬ್ಬರ ಅನ್ನೋದು ಉಳಿಯಲ್ಲ. ಮತ್ತೆ RBI ಯಾಕೆ ಹೇಳ್ತಿದೆ ಅಂತಂದ್ರೆ ಇಟ್ಸ್ ಇನ್ಫ್ಯೂಸಿಂಗ್ ದಿ ಮ್ಯಾಸಿವ್ ಲಿಕ್ವಿಡಿಟಿ ಇಂಟು ದ ಸಿಸ್ಟಮ್ ಬೈ ಫಾಲೋಯಿಂಗ್ ಎನ್ ಎಕ್ಸ್ಪೆನ್ಷನರಿ ಮಾನಿಟರಿ ಪಾಲಿಸೀಸ್. ತನ್ನ ಆರ್ಥಿಕ ಏನು ಉದಾರವಾದ ಆರ್ಥಿಕ ನೀತಿ ಅಂತಂದ ಇನ್ಫ್ಯೂಸಿಂಗ್ ಮ್ಯಾಸಿವ್ ಲಿಕ್ವಿಡಿಟಿ ಹೆಚ್ಚಾಗಿ ಹಣವನ್ನು ಈ ಎಕಾನಮಿಗೆ ಇಂಜೆಕ್ಟ್ ಮಾಡ್ತಾ ಇದೆ ಅಥವಾ ಇನ್ಫ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಇದು ಕಾಲಕ್ರಮೇಣವಾಗಿ ಇನ್ಫ್ಲೇಷನ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿ RBI ನ ವಾದ ಆಗುತ್ತೆ. ಯಾವ್ದ್ರ ಮೂಲಕ ಮಾಡುತ್ತೆ ಅಂತಂದ್ರೆ ಗವರ್ಮೆಂಟ್ ಸೆಕ್ಯೂರಿಟಿ ಅಕ್ವಿಸಿಷನ್ ಪ್ರೋಗ್ರಾಮ್ಸ್ ಅಂತಂದ್ರೆ ಇದು ಏನು ಸೆಕೆಂಡರಿ ಮಾರ್ಕೆಟ್ ಇರುತ್ತೆ ಇಲ್ಲಿ ಗವರ್ಮೆಂಟ್ ನ ಏನು ಬಾಂಡ್ ಗಳನ್ನ ಬಿಡುತ್ತಲ್ಲ ಸೆಂಟ್ರಲ್ ಗವರ್ಮೆಂಟ್ ಆ ಬಾಂಡ್ ಗಳನ್ನ RBI ಪರ್ಚೇಸ್ ಮಾಡೋದ್ರ ಮೂಲಕ ಈ ಎಕಾನಮಿಗೆ ಹೆಚ್ಚು ಹಣವನ್ನ ಅದು ಸೇರಿಸುತ್ತೆ, ಇನ್ಫ್ಯೂಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಜನರ ಕೈಯಲ್ಲಿ ಹೆಚ್ಚಾಗಿ ಹಣ ಓಡಾಟಕ್ಕೆ ಶುರುವಾಗುತ್ತೆ. ಅದರಿಂದ ನಿಧಾನಕ್ಕೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ ಅಂತ ಹೇಳೋದು RBI ನ ವಾದ. ಯಾವ್ದ್ರ ಮೂಲಕ? ಅದು GSAP ಮೂಲಕ ನಾನು ಏನು ಹಣವನ್ನು ಎಕಾನಮಿಗೆ ತುಂಬಿದೀನಿ ಅಂತ RBI ನ ವಾದ ಹೇಳುತ್ತೆ. ಇದು OMO ಓಪನ್ ಮಾರ್ಕೆಟ್ ಆಪರೇಷನ್ ಕೆಳಗಡೆ ಬರುವಂತ ಒಂದು ಕಾನ್ಸೆಪ್ಟ್ ಆಗಿದೆ. ಹಾಗೆ ಮತ್ತೊಂದು ಕಾರಣ ಅಂತಂದ್ರೆ NPA ನಾನ್ ಪರ್ಫಾರ್ಮೆನ್ಸ್ ಅಸೆಟ್, ಏನು ಅನುತ್ಪಾದಕ ಅಕೌಂಟ್ಗಳು ಅಂತ ಹೇಳ್ತಿದೀವಲ್ಲ, ಅನುತ್ಪಾದಕ ಆಸ್ತಿಗಳಿಂದ ರೈಸಿಂಗ್ ನಾನ್ ಪರ್ಫಾರ್ಮಿಂಗ್ ಅಸೆಟ್, ರೈಸಿಂಗ್ ಇನ್ ಇಂಟ್ರೆಸ್ಟ್ ಬ್ಯಾಂಕ್ ರೇಟ್ಸ್. ಇದರಲ್ಲಿ ಬ್ಯಾಂಕ್ ಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಇಂಟ್ರೆಸ್ಟ್ ರೇಟ್ಸ್ ಅದರ ಬಡ್ಡಿ ದರಗಳು ಹೆಚ್ಚಾಗ್ತಾ ಇದೆ. ಮತ್ತೆ ಲ್ಯಾಕ್ ಆಫ್ ಲಿಕ್ವಿಡಿಟಿ ಹಣದ ಕೊರತೆ ಉಂಟಾಗಿದೆ. ಇಲ್ಲಿ ಸುಲಭವಾಗಿ ನಗದು ಅದು ಕೂಡ ಕೊರತೆ ಉಂಟಾಗ್ತದೆ. ಅಂಡ್ ಆಫರಿಂಗ್ ಕ್ರೆಡಿಟ್ ಲೆವೆಲ್ ಟು ಲೆವರೇಜ್ ಕಂಪನೀಸ್ ಇನ್ಸ್ಟೆಡ್ ಆಫ್ ದಿ ಡೈರೆಕ್ಟ್ ಸಬ್ಸಿಡೀಸ್ ಟು ದಿ ಸಪೋರ್ಟ್ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್. ನೋಡಿ, ಯಾವುದೇ ಒಂದು ಕಂಪನಿಗೆ ಅವರಿಗೆ ನೀವು ಇನ್ಪುಟ್ ಸಬ್ಸಿಡಿನ ಕೊಡೋದ್ರ ಬದಲಾಗಿ ಅಥವಾ ಇನ್ಪುಟ್ ಏನು ಕ್ರೆಡಿಟ್ ನ ಕೊಡೋದ್ರ ಬದಲಾಗಿ ನೀವು ಇನ್ನೊಂದು ಯಾವುದೋ ಇಂಟ್ರಿಮ್ ಅಥವಾ ಮಧ್ಯಸ್ಥಿಕೆಗಾರ ಅಂತ ಇರುವಂತ ಒಂದು ಕಂಪನಿಗೆ ನೀವು ಸರ್ಕಾರದಿಂದ ಈ ಚಿಕ್ಕ ಪುಟ್ಟ ಕಂಪನಿಗಳಿಗೆ ಸಹಾಯ ಮಾಡೋದ್ರ ನೇರವಾಗಿ ನೀವು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡೋದ್ರ ಬದಲಾಗಿ ನೀವು ಇಲ್ಲಿ ಯಾವುದೋ ಇರುವಂತಹ ಮಧ್ಯಂತರ ಇರುವಂತಹ ಒಂದು ಕಂಪನಿಗೆ ಹಣ ವರ್ಗಾವಣೆ ಮಾಡ್ತೀರಾ. ಇದು ಇಲ್ಲಿಗೆ ತಲುಪದೇ ಇರಬಹುದು ಸರಿಯಾಗಿ. ಹಾಗಾಗಿ ಇದು ಕೂಡ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ನಲ್ಲಿ ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಬಡ್ಡಿ ದರಗಳನ್ನ ಹೆಚ್ಚು ಮಾಡುತ್ತೆ. ಅವನಿಗೆ ಕಟ್ಟಕ್ ಆಗದೆ ಇರೋ ಮೂಮೆಂಟ್ ಇದ್ರೂನು ಇನ್ನ ಅದನ್ನ ವರ್ಷನ್ ಮಾಡುತ್ತದು. ಸೊ ಹಾಗಾಗಿ ಏನು
ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಇದೆಯಲ್ಲ, ಇದಕ್ಕೆ ಸರ್ಕಾರ ನೇರವಾಗಿ ಹಣ ವರ್ಗಾವಣೆ ಮಾಡೋದ್ರ ಮೂಲಕ ನಾವು ಆರ್ಥಿಕ ಉತ್ತೇಜನ ಕೊಡ್ಬೋದು. ಮತ್ತೆ ಈಗ ಏನು ಜಗತ್ತೇ ನೋಡ್ತಾ ಇರೋ ತರ COVID-19 ಪ್ಯಾಂಡಮಿಕ್ ಇಂದಾಗಿ ಇದು ಇನ್ನಷ್ಟು ಆರ್ಥಿಕ ಏನು ಹಣದುಬ್ಬರ ಇದೆ ಇನ್ನು ಹೆಚ್ಚಾಗ್ತಾ ಇದೆ. ಮತ್ತೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಗಳಲ್ಲಿ ಈ NPA ಅನ್ನೋದು ಈ ಎಲ್ಲಾ ಕಾರಣಗಳಿಂದಾಗಿ ಇನ್ನು ಜಾಸ್ತಿ ಆಗ್ತಾ ಇದೆ. ಸೊ ಮುಂದೆ ಅವರ್ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಸೆಕ್ಟರ್ಸ್ ಇಸ್ ಫೇಸಿಂಗ್ ಮಿನ್ಸ್ಕಿ ಮೂವ್ಮೆಂಟ್. ನಾವು ಆಗ್ಲೇ ಮಾತಾಡಿರೋ ತರ ಈ ಆತರ ಅವರು ಒಂದು ಮೂವ್ಮೆಂಟ್ ಹೇಳಿದ್ದಾರೆ, ಮಿನ್ಸ್ಕಿ ಮೂವ್ಮೆಂಟ್ ಅಂತಂದ್ರೆ. ಇದರಲ್ಲಿ ಇದನ್ನೇ ಯಾವ್ದಿದು ವರ್ಡ್ ಅಂತಂದ್ರೆ ಹೈಮನ್ ಮಿನ್ಸ್ಕಿ ಅನ್ನೋರು, ಇವರು US ಎಕನಾಮಿಸ್ಟ್, ಇವರು ಕಾಯಿನ್ ಮಾಡಿರೋಂತ ಇದು ಟರ್ಮ್ ಇದು. ಇದರಲ್ಲಿ ಅವ್ರು ಏನ್ ಹೇಳ್ತಾರೆ, ಕ್ರೆಡಿಟ್ ಸೈಕಲ್ ಹ್ಯಾಸ್ 3 ಡಿಸ್ಟಿಂಕ್ಟ್ ಸ್ಟೇಜಸ್. ಯಾವುದೇ ಏನು ಸಾಲದ ಚಕ್ರ ಅಂತ ಹೇಳ್ತೀವಿ, ಇದರಲ್ಲಿ 3 ಹಂತಗಳಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಸ್ಟೇಜ್ ಏನಿದೆ ಇಸ್ ದಟ್ ಆಫ್ ಕಾಶಿಯಸ್ ಲೆಂಡಿಂಗ್ ಅಂಡ್ ರಿಸ್ಕ್ ಅವೇರ್ಷನ್ ಬೈ ದ ಬ್ಯಾಂಕರ್ಸ್. ಈ ಸ್ಟೇಜ್ ತುಂಬಾ ಒಳ್ಳೇದು, ಯಾಕಂದ್ರೆ ಇದರಲ್ಲಿ ಎಷ್ಟು ಬ್ಯಾಂಕ್ ಅವರು ಹುಷಾರಾಗಿ ಮುಂಜಾಗ್ರತೆ ವಹಿಸಿ ಸಾಲ ಕೊಡ್ತಾರೆ. ಮತ್ತೆ ಇದರಲ್ಲಿ ರಿಸ್ಕ್ ಅವೇರ್ಷನ್ ಅನ್ನೋದು ಕಡಿಮೆ ಇರುತ್ತೆ. ಈ ತರ ರಿಸ್ಕ್ ಅನ್ನೋದು ಇರಲ್ಲ, ಈ ಹಣ ವಾಪಸ್ ಬರುತ್ತೆ. ಮತ್ತೆ ಇದು ಒಳ್ಳೆ ಹೆಲ್ತಿ ಕಂಡೀಷನ್. ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲೂ ಕೂಡ ಇಸ್ ಲೆಂಡಿಂಗ್ ಟು ಟ್ರಸ್ಟ್ ವರ್ತಿ. ಇಲ್ಲಿ ಎಲ್ಲರಿಗೂ ಕೊಟ್ರೆ, ಇಲ್ಲಿ ಯಾರು ನಂಬಿಕೆಗೆ ಅರ್ಹರಾಗಿರ್ತಾರೆ ಮಾತ್ರ ಆ ತರದವರಿಗೆ ಕೊಡೋ ಅಂತದ್ದು ಇದು. ಮತ್ತೆ ಮೂರನೇದೇನು ಅಂತ ಇದೆಯಲ್ಲ, ಇದರಲ್ಲಿ ಸ್ಟೇಟ್ ಆಫ್ ಇಕ್ವೇರಿಯಾ ಕಾಸ್ಡ್ ಬೈ ರೈಸಿಂಗ್ ಅಸೆಟ್ಸ್ ಪ್ರೈಸಸ್ ವೇರ್ ಬ್ಯಾಂಕರ್ಸ್ ಇಂಟು ಡೆಬಿಟರ್ಸ್ ರಿಗಾರ್ಡ್ಲೆಸ್ ಆಫ್ ದೇರ್ ಎಬಿಲಿಟಿ ಟು ಪೇ ಬ್ಯಾಕ್ ದ ಇಂಟ್ರೆಸ್ಟ್ ಲೆಟ್ ಅಲೋನ್ ದ ಪ್ರಿನ್ಸಿಪಲ್. ಅವರು ಸಾಲ ಕೊಡ್ತಾರೆ, ಆದ್ರೆ ಏನು ಬಡ್ಡಿ ಗಿಡ್ಡಿ ಎಲ್ಲ ಬರಕ್ ಸಾಧ್ಯ ಇಲ್ಲ ಕಂಡೀಷನ್. ಮತ್ತೆ ಇದೇನು ಬಂಡವಾಳ ಹಾಕಿರ್ತಾರಲ್ಲ ಅಥವಾ ಮೂಲ ನಗದು ಅದು ಬಂದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಈ ತರ ಸ್ಟೇಜ್. ಹಾಗಾಗಿ ಮಿನ್ಸ್ಕಿ ಮೂವ್ಮೆಂಟ್ ಅನ್ನೋದ್ರಲ್ಲಿ ಯಾವುದೇ ಕ್ರೆಡಿಟ್ ಸೈಕಲ್ ಅಲ್ಲಿ 3 ಸ್ಟೇಜ್ ಇರುತ್ತೆ ಅಂತ ಹೇಳ್ತಾರೆ. ನೀವು ಡಯಾಗ್ರಾಮ್ ಅಲ್ಲಿ ಗಮನಿಸಬಹುದು. ಸ್ಟಾರ್ಟಿಂಗ್ ಸ್ಟೇಜ್ ಮತ್ತೆ ಕ್ರೆಡಿಟ್ ಬೂಮ್, ಮತ್ತೆ ಪೀಕ್ ಅಲ್ಲಿ ಮಿನ್ಸ್ಕಿ ಮೂವ್ಮೆಂಟ್ ಫಸ್ಟ್ ಆಗುತ್ತೆ. ಕ್ರೆಡಿಟ್ ನ ನಾವು ಈ ಕಂಡೀಷನ್ ಅಲ್ಲಿ ಕೊಟ್ರೆ ಹೆಲ್ತಿ ಆಗಿದೆ. ಮತ್ತೆ ಇದು ತನ್ನ ಏನು ಲಿಮಿಟ್ ನ ಇದು ಬ್ರೇಕ್ ಮಾಡ್ತಾ ಇರೋಂತ ಸ್ಟೇಜ್ ಇದು. ಹಾಗೆ GDP ಕೂಡ ಇದ್ರ ಜೊತೆಗೆ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿರೋ ಗ್ಯಾಪ್ ನ ನಾವು ಗಮನಿಸಿದ್ರೆ ಇಲ್ಲಿ ಹೆಚ್ಚಾಗಿ NPA ಆಗೋ ಮೂವ್ಮೆಂಟ್ಸ್ ಇರುತ್ತೆ. ಇದ್ರ ಜೊತೆಗೆ ಇನ್ಫ್ಲೇಷನ್ ಕೂಡ ಸೇರ್ಕೊಂಡ್ರೆ ನಮಗೆ GDPನು ಡೌನ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಕ್ರೆಡಿಟ್ ನ ಕೊಡುವಕ್ಕಿಂತ ಮುಂಚೆ ನಾವು ಯಾರು ಸಾಲ ತೆಗೆದುಕೊಳ್ಳುವಂತವ್ರನ್ನ ಪೂರ್ವಪರನ್ನ ಚೆನ್ನಾಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿ ಟ್ರಸ್ಟ್ ವರ್ತಿ ಇದಾರ ಅಂತ ಯೋಚನೆ ಮಾಡಿ ಕೊಡೋ ಅಂತ ನಾವು ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ ಬ್ಯಾಂಕ್ಗಳು. ಇದ್ರ ಮೂಲಕ ನಾವು NPA ನ ಕಡಿಮೆ ಮಾಡ್ಕೋಬಹುದು. ಹಾಗೆ ಮಿನ್ಸ್ಕಿ ಮೂವ್ಮೆಂಟ್ಸ್ ಅಲ್ಲಿ ಮಾತಾಡೋದಾದ್ರೆ ಮುಂದೆ ಇಟ್ಸ್ ಡಿಕ್ಲೈನ್ ಆಫ್ ದಿ ಅಸೆಟ್ ಪ್ರೈಸಸ್ ಕಾಸಿಂಗ್ ಮಾಸ್ ಪ್ಯಾನಿಕ್. ಟೋಟಲ್ ಆಗಿ ಮಿನ್ಸ್ಕಿ ಮೂವ್ಮೆಂಟ್ ಅಲ್ಲಿ 3 ಸ್ಟೇಜಸ್ ನ ನೋಡಿದ್ವಿ ಏನು ಕ್ರೆಡಿಟ್ ಅಲ್ಲಿ. ಹಾಗೆ ಪೂರಾ ಏನು ಸನ್ನಿವೇಶನ ನಾವು ಮಿನ್ಸ್ಕಿ ಮೂವ್ಮೆಂಟ್ ಅಂತ ಕರಿಬೇಕು ಅನ್ನೋದಾದ್ರೆ ಆ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಕ್ಲೈನ್ ಆಫ್ ಅಸೆಟ್ಸ್ ಪ್ರೈಸಸ್ ಕಾಸಿಂಗ್ ಮಾಸ್ ಪ್ಯಾನಿಕ್ ಆಗುತ್ತೆ ಅಂಡ್ ಇನೆಬಿಲಿಟಿ ಆಫ್ ಡಿಬೇಟರ್ಸ್ ಟು ಪೇ ದೇರ್ ಇಂಟ್ರೆಸ್ಟ್. ಈ ಒಂದು ಮಿನ್ಸ್ಕಿ ಮೂವ್ಮೆಂಟ್ ಅಲ್ಲಿ ಡಿಕ್ಲೈನ್ ಎಲ್ಲಾ ಏನು ಅಸೆಟ್ಸ್ ಗಳ ಬೆಲೆ, ಶೇರು, ಬಾಂಡ್ ಈ ತರದ ಬೆಲೆಗಳು ದಿಢೀರನೆ ಕುಸಿಯುತ್ತೆ. ಮತ್ತೆ ಮಾಸ್ ಪ್ಯಾನಿಕ್ ಆಗುತ್ತಾರೆ ಜನ. ಇವತ್ತು ಈ ಶೇರ್ ಕುಸಿತು, ಈ HMT ಕಂಪನಿ ಶೇರ್ ಕುಸಿತು, ನೆಕ್ಸ್ಟ್ ಯಾವುದು ಇಂಡಿಯನ್ ರೈಲ್ವೆ ಶೇರ್ ಕುಸಿತು, ಈ ತರ ಮಾಸ್ ಆಗಿ ಪ್ಯಾನಿಕ್ ಆಗ್ತಾರೆ. ಒಂದು ಸಂಧಿಗೆ ಒಳಗಾಗಿ ಅವರು ಯಾವುದೇ ರೀತಿಯ ಏನು ಸಾಲ ಮಾಡಿರ್ತಾರಲ್ಲ ಡೆಬಿಟರ್ಸ್, ಇಂಟ್ರೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಏನು ಬಡ್ಡಿ ಅಸಲು ಎಲ್ಲದಕ್ಕೂ ಅವರು ರೀಪೇ ಮಾಡಕ್ ಆಗದೆ ಇರೋ ಹಂತವನ್ನು ತಲುಪ್ತಾರೆ. ಅದನ್ನ ನಾವು ಮಿನ್ಸ್ಕಿ ಮೂವ್ಮೆಂಟ್ ಅಂತ ಕರಿತೀವಿ. ಸದ್ಯ ಇಂಡಿಯಾ ಹ್ಯಾಸ್ ರೀಚ್ಡ್, ಈಗ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ಇಂಡಿಯಾ ತಲುಪಿದೆ ಅಂತ ಹೇಳಿ ಆಥರ್ ಹೇಳಿದ್ದಾರೆ. ಮತ್ತೆ ದಿಸ್ ಮೀನ್ಸ್ ದಟ್ ದ ಪಬ್ಲಿಕ್ ಸೆಕ್ಟರ್ ಯೂನಿಟ್ PSUs ಏನಿದಾವೆ ಅಂಡ್ ಸೆವೆರಲ್ ಅದರ್ ಬ್ಯಾಂಕ್ಸ್ ವಿಲ್ ನೀಡ್ ಕ್ಯಾಪಿಟಲ್ ಕಾಪಿಸ್ ಅಂತಂದ್ರೆ ಹ್ಯೂಜ್ ಅಮೌಂಟ್ ಅಷ್ಟೇ ಇದು ಮೀನಿಂಗ್. ಹ್ಯೂಜ್ ಅಮೌಂಟ್ ಟು ಮೇಕ್ ಅಪ್ ಫಾರ್ ದಿ ಬ್ಯಾಡ್. ಏನು ಈಗ ಬ್ಯಾಡ್ ಡೆಟ್ ಏನಿದೆ ಜಾಸ್ತಿಯಾಗಿ ಬ್ಯಾಂಕ್ಗಳೆಲ್ಲ NPA ಇಂದ ತುಂಬಾ ನಲುಗಿ ಹೋಗಿದಾವೆ. ಅಂದ್ರೆ ಈ ಇಂಡಿಯಾ ಮಿನ್ಸ್ಕಿ ಮೂವ್ಮೆಂಟ್ ನ ರೀಚ್ ಆಗಿದೆ. ಯಾಕೆ ಅಂತಂದ್ರೆ ಅಸೆಟ್ ಪ್ರೈಸಸ್ ಜಾಸ್ತಿ ಆಗಿದೆ, ಅದನ್ನ ಕೊಳ್ಳೋಕೆ ಆಗ್ತಾ ಇಲ್ಲ. ಮತ್ತೆ ಯಾರು ಕೂಡ ಸಾಲಗಳನ್ನು ತೆಗೆದುಕೊಂಡು ವಾಪಸ್ ಕಟ್ತಾ ಇಲ್ಲ. ಹಾಗಾಗಿ ಬ್ಯಾಂಕ್ಗಳಿಗೆ ಮಿನ್ಸ್ಕಿ ಮೂವ್ಮೆಂಟ್ ಈಗ ಬಂದಿದೆ. ಸೊ ಈ ಬ್ಯಾಂಕ್ಗಳು ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಇವಕ್ಕೆ ಕ್ಯಾಪಿಟಲ್ ಇನ್ಫ್ಯೂಷನ್ ಬೇಕು. ಯಾವ್ದ್ರಿಂದ ಮತ್ತೆ ಬಂಡವಾಳ ಇದಕ್ಕೆ ಹೂಡ್ಬೇಕಾಗುತ್ತೆ. ಇದಕ್ಕೆ ಹೂಡುವಂತದ್ದು ಈಗ ಶಕ್ತಿ ಇರೋದು ಸರ್ಕಾರಕ್ಕೆ ಮಾತ್ರ. ಆದ್ರೆ ಸರ್ಕಾರನೇ ಹೇಳಿರೋ ಪ್ರಕಾರ ಬಜೆಟ್ ಅಲ್ಲಿ ಈಗ ಅದನ್ನೆಲ್ಲ ನೋಡಿದ್ರೆ ಈಗ ಸರ್ಕಾರ ಈಗ ಬ್ಯಾಂಕ್ಗಳಿಗೆ ಏನು ಸಹಾಯ ಮಾಡುವಷ್ಟು ಶಕ್ತವಾಗಿಲ್ಲ. ಆದ್ರಿಂದ ಇದು ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಮಿನ್ಸ್ಕಿ ಮೂವ್ಮೆಂಟ್. ಸೊ ಇಂಡಿಯನ್ ಎಕಾನಮಿ ಇಸ್ ಇನ್ ವಿಶೇಷ ಸರ್ಕಲ್, ಏನು ವಿಷವರ್ತುಲ ಅಂತ ಹೇಳ್ತೀವಲ್ಲ, ಈ ಚಕ್ರದಲ್ಲಿ ಇವಾಗ ಸಿಗಾಕೊಂಡಿದೆ ಅಂತ ಹೇಳಿ ಆಥರ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಆಫ್ ಎ ಲೋ ಗ್ರೋತ್ ಅಂಡ್ ಹೈಯರ್ ಇನ್ಫ್ಲೇಷನ್ಸ್, ನಿಧಾನವಾಗಿ ಬೆಳವಣಿಗೆ ಆಗ್ತಾ ಇದೆ. ಏನು ಸ್ಟ್ಯಾಗ್ಫ್ಲೇಷನ್ ಇಂದ ನಾವು ಲೋ ಗ್ರೋತ್ ಈಗ ಎಂಟರ್ ಆಗಿರೋ ಸ್ಟೇಜ್ ಇದು ಅಂತ ಆಥರ್ ಕ್ಲೈಮ್ ಮಾಡಿದ್ದಾರೆ. ಅಂಡ್ ಹೈಯರ್ ಇನ್ಫ್ಲೇಷನ್ಸ್ ಅನ್ಲೆಸ್ ಪಾಲಿಸಿ ಆಕ್ಷನ್ಸ್ ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ, ಅನ್ಲೆಸ್ ಪಾಲಿಸಿ ಯಾವುದೇ ಸರ್ಕಾರದ ನೀತಿಗಳು ಇದರಲ್ಲಿ ಇಂಟರ್ವೆನ್ ಆಗ್ದೇನೆ, ಮಧ್ಯಂತರ ಪ್ರವೇಶ ಮಾಡ್ದೇನೆ
ಈ ಏನು ಇನ್ಫ್ಲೇಷನ್ ದರ ಏರ್ತಾ ಇದೆಯಲ್ಲ, ಹಣದುಬ್ಬರ ದರ, ಇದನ್ನ ನಾವು ತಡೆಯಕ್ಕಾಗಲ್ಲ. ಮತ್ತೆ ಎನ್ಶೂರ್ ಹೈಯರ್ ಡಿಮ್ಯಾಂಡ್ ಅಂಡ್ ಗ್ರೋತ್. ಯಾವುದೇ ದೇಶದ ಎಕಾನಮಿ ಚೆನ್ನಾಗಿ ರನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹೈಯರ್ ಡಿಮ್ಯಾಂಡ್ ಇರಬೇಕು, ಬೇಡಿಕೆ ಕೂಡ ಹೆಚ್ಚಾಗಿರ್ಬೇಕು. ಅದ್ರ ಜೊತೆಗೆ ಏನು ಸಪ್ಲೈ ಸೈಡ್ ಇರುತ್ತಲ್ಲ ಅದು ಕೂಡ ಚೆನ್ನಾಗಿರ್ಬೇಕು. ಆ ಎರಡು, ಬೇಡಿಕೆ ಮತ್ತೆ ಸಪ್ಲೈ ಎರಡೂ ಕರೆಕ್ಟ್ ಆಗಿದ್ದಾಗ ಆ ದೇಶದ ಎಕಾನಮಿ ಚೆನ್ನಾಗಿ ಹೆಲ್ತಿಯಾಗಿ ರನ್ ಆಗುತ್ತೆ. ಆದ್ರೆ ಒಂದ್ ಕಡೆ ಡಿಮ್ಯಾಂಡ್ ಜಾಸ್ತಿ ಆಯಿತು, ಅವಾಗ್ಲೂ ಇನ್ಫ್ಲೇಷನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಏನು ಪ್ರೊಡಕ್ಷನ್ ಸೈಡ್ ಅಲ್ಲಿ ಇನ್ಫ್ಲೇಷನ್ ಶುರುವಾಯಿತು, ಇನ್ಪುಟ್ ಕ್ರೆಡಿಟ್ ಜಾಸ್ತಿ ಆಯ್ತು, ಯಾವ್ದಾದ್ರು ನಾವು ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಗೆ ಬಳಸೋ ಅಂತ ಏನು ರಾ ಮೆಟೀರಿಯಲ್ಸ್ ಇದಾವೆ, ಈ ಕಚ್ಚಾ ವಸ್ತುಗಳು, ಇದರಲ್ಲಿ ಬೆಲೆ ಏರಿಕೆ ಆಯ್ತು. ಅದ್ರ ಜೊತೆಗೆ ಫ್ಯೂಯಲ್ ಸಪ್ಲೈ ಈ ತರದ ಬೆಲೆ ಏರಿಕೆ ಆಯ್ತು ಅಂತಂದ್ರೂ ಕೂಡ ಅದು ಕೂಡ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಹಾಗಾಗಿ ಸರ್ಕಾರ ಒಂದು ಸೂಕ್ತವಾದಂತಹ ಪಾಲಿಸಿನ ತರಬೇಕಾಗುತ್ತೆ. ಅದ್ರ ಮೂಲಕ ಮತ್ತೆ ಯಾವ ತರ ಇರ್ಬೇಕು ಅದು ಅಂತಂದ್ರೆ ಹೈಯರ್ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಾಗಿರ್ಬೇಕು, ಅದು ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ ದ ಅಬ್ಸೆನ್ಸ್ ಆಫ್ ದಿ ಪಾಲಿಸಿ ಇಂಟರ್ವೆನ್ಷನ್ಸ್, ಈ ರೀತಿಯಾದಂತ ಯಾವುದೇ ನೀತಿಗಳು, ಆರ್ಥಿಕ ನೀತಿಗಳು ಬರ್ದೇ ಹೋದಲ್ಲಿ ಇಂಡಿಯಾ ವಿಲ್ ಕಂಟಿನ್ಯೂ ಅಂತ ಕೆ ಶೇಪ್ಡ್ ರಿಕವರಿ. ಸರ್ಕಾರದ ಏನೋ ನೀತಿಗಳು ಏನಾದ್ರು ಆಬ್ಸೆಂಟ್ ಆಯ್ತು ಅಂತಂದ್ರೆ ಕೆ ಶೇಪ್ಡ್ ರಿಕವರಿಗೆ ಇದು ಮುಂದೆ ಒರೆಯುತ್ತೆ. ಏನಿದೆ ಕೆ ಶೇಪ್ ರಿಕವರಿಗೆ ಅಂತಂದ್ರೆ, ಲಾರ್ಜ್ ಕಾರ್ಪೊರೇಟ್ಸ್ ವಿತ್ ಲೋ ಡೆಟ್ ವಿಲ್ ಪ್ರಾಸ್ಪರ್ ಎಟ್ ದಿ ಕಾಸ್ಟ್ ಆಫ್ ಸ್ಮಾಲ್ಸ್ ಅಂಡ್ ಮೀಡಿಯಂ ಸೆಕ್ಟರ್ಸ್. ಈ ಲಾರ್ಜ್ ಕಾರ್ಪೊರೇಟ್ಸ್ ಮಾತ್ರ ಸಸ್ಟೈನ್ ಆಗುತ್ತೆ, ಅದು ಸ್ಮಾಲ್ ಮತ್ತೆ ಮೀಡಿಯಂ ಸೆಕ್ಟರ್ಸ್ ಗಳನ್ನ ಇದು ನಾಶ ಮಾಡುತ್ತೆ. ಬರೀ ಕೇವಲ ಲಾರ್ಜ್ ಕಾರ್ಪೊರೇಟರ್ಸ್ ಮಾತ್ರ ಉಳಿದು ಆರ್ಥಿಕತೆಯಲ್ಲಿ ಇನ್ನ ತುಂಬಾ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಇದು ಲೋಯರ್ ಎಂಪ್ಲಾಯ್ಮೆಂಟ್ಸ್ ಅಂಡ್ ಮೋಸ್ಟ್ ಆಫ್ ದ ಜಾಬ್ಸ್ ಕ್ರಿಯೇಟೆಡ್ ಬೈ ದ ಲೇಟರ್. ಲೋಯರ್ ಎಂಪ್ಲಾಯ್ಮೆಂಟ್ಸ್ ಇದೆಯಲ್ಲ, ಇದಕ್ಕೆ ಇದು ಪೂರಕವಾಗಿರುತ್ತೆ. ಮತ್ತೆ ಜಾಬ್ಸ್ ಕ್ರಿಯೇಟೆಡ್ ಬೈ ದ ಲೇಟರ್, ಮುಂದೆ ಇದು ಜಾಬ್ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಮೀಡಿಯಂ ಸೆಕ್ಟರ್ ಮತ್ತೆ ಸ್ಮಾಲ್ ಏನು ಸೆಕ್ಟರ್ ಗಳಿದಾವೆ ಇದನ್ನ ಡ್ಯಾಮೇಜ್ ಮಾಡುತ್ತೆ. ನಾವು ಏನು ಕೆ ಶೇಪ್ಡ್ ನೋಡೋದಾದ್ರೆ, ಇದು ಯಾವಾಗಲೂ ಅಕರ್ಸ್ ವೆನ್ ಫಾಲೋಯಿಂಗ್ ದ ರಿಸಿಷನ್ ನಂತರ ಬರೋ ಅಂತ ಒಂದು ಬೆಳವಣಿಗೆ. ಇದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಎಕಾನಮೀಸ್ ರಿಕವರಿ ಅಟ್ ದ ಡಿಫ್ರೆಂಟ್ ರೇಟ್ಸ್ ಅಂತಂದ್ರೆ, ಡಿಫ್ರೆಂಟ್ ಪಾರ್ಟ್ಸ್, ಬೇರೆ ಬೇರೆ ಸೆಕ್ಟರ್ಗಳು ಬೇರೆ ಬೇರೆ ಕಾಲಾವಧಿಯಲ್ಲಿ ಬೇರೆ ಬೇರೆ ದರದಲ್ಲಿ ಬೆಳೆಯುವಂತಹ ಏನು ಇದೆಯಲ್ಲ ಈ ಆರ್ಥಿಕ ಬೆಳವಣಿಗೆ, ಇದನ್ನ ನಾವು ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಈವನ್ ಯೂನಿಫಾರ್ಮ್ ರಿಕವರಿ ಅಕ್ರಾಸ್ ಸೆಕ್ಟರ್ ಇಂಡಸ್ಟ್ರೀಸ್ ಆರ್ ಗ್ರೂಪ್ ಆಫ್ ಪೀಪಲ್. ಇದಕ್ಕೆ ಕಾಂಟ್ರಾಸ್ಟ್ ಅಂತಂದ್ರೆ, ಎಲ್ಲಾ ಬೇರೆ ವಲಯಗಳು ಒಂದೇ ಸಮಯದಲ್ಲಿ ಒಂದೇ ರೀತಿಯ ದರದಲ್ಲಿ ಏನು ಬೆಳವಣಿಗೆ ಆಗುತ್ತಲ್ಲ, ಇದನ್ನ ನಾವು ಇದಕ್ಕೆ ಕೆ ಶೇಪ್ಡ್ ರಿಕವರಿಗೆ ಇದನ್ನ ಅಗನೆಸ್ಟ್ ಆಗಿ ಹೇಳ್ತೀವಿ. ಸೊ ಲೆಟ್ಸ್ ಚೇಂಜ್ ದ ಸ್ಟ್ರಕ್ಚರ್ ಆಫ್ ದಿಸ್ ಎಕಾನಮಿ ಅಂತಂದ್ರೆ, ಇದು ಏನು ಕೆ ಶೇಪ್ಡ್ ರಿಕವರಿ ಇದೆಯಲ್ಲ, ಇದು ಸ್ಟ್ರಕ್ಚರ್ ಆಫ್ ದ ಎಕಾನಮಿನ ಚೇಂಜ್ ಮಾಡುತ್ತಿದ್ದು. ಸೊ ನೋಡಿ, ಇಲ್ಲಿ ಕೋವಿಡ್ ಲಾಕ್ಡೌನ್ ಇವಾಗ ಆಯ್ತು, ಇದರಿಂದ ಆರ್ಥಿಕತೆ ಎಲ್ಲದು ಕುಸಿಯಿತು. ಅದಾದ ನಂತರ ಸೆಂಟ್ರಲ್ ಬ್ಯಾಂಕ್ಸ್ ಮತ್ತೆ ಫೈನಾನ್ಷಿಯಲ್ಸ್ ಏನು ಫಿಸಿಕಲ್ಸ್ ಇರುತ್ತಲ್ಲ, ಇದ್ರದ್ದು ಎಲ್ಲದು ಅದರ ಸ್ಥಾನಮಾನಗಳು ಅಥವಾ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಗೌರ್ಮೆಂಟ್ ಏನಾದ್ರು ಸ್ಟಿಮ್ಯುಲಸ್ ಪ್ಯಾಕೇಜಸ್ ಕೊಟ್ರೆ ಅದು ರೀಇಮ್ಯಾಜಿನಿಂಗ್ ವರ್ಸಸ್ ರಿಓಪನಿಂಗ್. ಅದರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಏನಿರುತ್ತೆ, ಟೆಕ್ನಾಲಜಿ ಮತ್ತೆ ಯಾವ ದೊಡ್ಡ ಕಾರ್ಪೊರೇಟರ್ಸ್ ಏನಿರುತ್ತೆ, ಈ ವೈಟ್ ಕಾಲರ್ ಜಾಬ್ಸ್ ಈ ತರದ್ದು ಇರುತ್ತಲ್ಲ, ಇದೆಲ್ಲ ರೈಸ್ ಆಗುತ್ತೆ. ಹಾಗೆ ಯಾವುದು ಈ ಚಿಕ್ಕ ಪುಟ್ಟದಿರುತ್ತಲ್ಲ, ಈ ಸ್ಮಾಲ್ ಬಿಸ್ನೆಸ್ ಮತ್ತೆ MSC ಈ ತರದ ಸೆಕ್ಟರ್ ಗಳೆಲ್ಲ ಇವು ನೆಲ ಕಚ್ಚುತ್ತೆ. ಹಾಗಾಗಿ ಇದು ಈ ಕಡೆನೆ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಇದು ಇನ್ನ ಹಾಳಾಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಒಟ್ಟಾರೆಯಾಗಿ ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಇದು ಲಾಕ್ಡೌನ್ ಆದ ನಂತರ ಆಗುವಂತಹ ಅಥವಾ ರೆಸಿಷನ್ ಇಂದ ನಂತರ ಆಗುವಂತ ಒಂದು ಬದಲಾವಣೆ. ಅದಕ್ಕೆ ನಾವು ಹೇಳಿರೋದಿಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ನೋಡಿ, ಡಿಫ್ರೆಂಟ್ ಪಾರ್ಟ್, ಇದೇ ಒಂದು ಪಾರ್ಟ್ ಮತ್ತೆ ಇದೇ ಒಂದು ಪಾರ್ಟ್. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಎಕಾನಮಿ ರಿಕವರ್ ಅಟ್ ಡಿಫ್ರೆಂಟ್ ರೇಟ್ಸ್. ಇದು ಬೇರೆ ದರದಲ್ಲಿ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ. ಇದೊಂದು 10% ಪ್ರತಿ ವರ್ಷ ಆದ್ರೆ ಇದೊಂದು 2% ಆಗುವಂತದ್ದು. ಈ ತರ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಎಕಾನಮಿ ರಿಕವರ್ ಡಿಫ್ರೆಂಟ್ ರೇಟ್ಸ್ ಮತ್ತೆ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ ಗಳಲ್ಲಿ ಬೆಳವಣಿಗೆ ಆಗುವಂತದ್ದೇ ನಾವು ಕೆ ಶೇಪ್ಡ್ ರಿಕವರಿ ಅಂತ ಕರಿತೀವಿ. ಸೊ ಹಾಗೆ ಅದರ ನೆಕ್ಸ್ಟ್ ಇನ್ನೊಂದು ಎಡಿಟೋರಿಯಲ್ ದ ಹಿಂದೂದಲ್ಲೇ ಬಂದಿರುವಂತದ್ದು ದ ಡ್ರಾ ಆಫ್ ಸ್ಪೇಸ್ ಅಂಡ್ ನ್ಯೂಕ್ಲಿಯರ್ ಟೆಕ್ನಾಲಜೀಸ್. ಈ ಆರ್ಟಿಕಲ್ ಅಲ್ಲಿ ಹೆಚ್ಚಾಗಿ ಈ ಆಥರ್ ಅವರು ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡಿದ್ದಾರೆ. ಇವರು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯಲ್ಲಿ ಇದ್ದಂತಹ ಭಾರತದ ಪರವಾಗಿದ್ದಂತಹ ಒಬ್ಬ ಪ್ರತಿನಿಧಿ. ಹಾಗಾಗಿ ಇವರು ನ್ಯೂಕ್ಲಿಯರ್ ಟೆಕ್ನಾಲಜಿ ಮೇಲೆ ಇವರು ಬರೆದಿರುವಂತಹ ಈಗ ಏನು ಇದು ರಿಲೆವೆನ್ಸ್ ಆರ್ಟಿಕಲ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ನಾವು ಎಕ್ಸ್ಪ್ಯಾಂಡೆಡ್ ಯೂಸ್ ಆಫ್ ದ ನ್ಯೂಕ್ಲಿಯರ್ ಟೆಕ್ನಾಲಜೀಸ್, ಏನು ನ್ಯೂಕ್ಲಿಯರ್ ಟೆಕ್ನಾಲಜಿಗಳ ಅದರ ಅವಶ್ಯಕತೆ ಏನಿದೆ ಮತ್ತೆ ಅದನ್ನ ಹೇಗೆ ಬಳಸಬೇಕು, ಬಳಸೋದ್ರಿಂದ ಆಗುವಂತ ಅನುಕೂಲತೆಗಳು ಏನಿದೆ ಅಂತ ಹೇಳುತ್ತೆ. ಮತ್ತೆ ನಮಗೆ ಎಚ್ಚರಿಕೆ ಕೊಡುತ್ತೆ. ಫುಕುಶಿಮಾ ಡೈಚಿ ಆಕ್ಸಿಡೆಂಟ್ಸ್ ಏನ್ ಜಪಾನ್ ಅಲ್ಲಿ ಆಯ್ತಲ್ಲ ಡಿಸಾಸ್ಟರ್, ಇದು 2011 ಅಲ್ಲಿ ಆಗಿರೋಂತ ಒಂದು ನ್ಯೂಕ್ಲಿಯರ್ ಡಿಸಾಸ್ಟರ್ ಏನ್ ಜಪಾನ್ ಅಲ್ಲಿ ಆಯ್ತು ಅದ್ರ ಬಗ್ಗೆ ಹೇಳುತ್ತೆ. ಮತ್ತೆ ಈ ಒಟ್ಟಾರೆಯಾಗಿ ನ್ಯೂಕ್ಲಿಯರ್ ಟೆಕ್ನಾಲಜಿಯಿಂದ ನಮಗೆ ಏನು ಮಾನವ ಜನಾಂಗಕ್ಕೆ ಅಪಾಯ ಮಾಡುವಂತ ಏನು ಪ್ಲುಟೋನಿಯಂ ಅಂತ ಏನ್ ಹೇಳ್ತೀವಿ,
ಈ ವಾರ್ ಗ್ರೇಡೆಡ್ ಯುರೇನಿಯಂ ಆದಂತದ್ದು ಇದು ಪ್ಲುಟೋನಿಯಂ ಇದನ್ನ ನ್ಯೂಕ್ಲಿಯರ್ ಬಾಂಬ್ ಗಳಲ್ಲಿ ಬಳಸುವಂತದ್ದು. ಹಾಗಾಗಿ ಇದ್ರ ಬಗ್ಗೆ ನಾವು ಗಮನ ಕೊಡ್ಬೇಕು. ಇದನ್ನ ಯಾವುದೇ ದೇಶಗಳು ಹೆಚ್ಚಾಗಿ ಉತ್ಪಾದನೆ ಮಾಡಬಾರ್ದು ಅಥವಾ ನಿಲ್ಲಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಹೇಳಿದ್ದಾರೆ. ಮತ್ತೆ ಇದ್ರ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಇದನ್ನ ಯಾರು ಇವಾಗ ಏನು ಬಿಲ್ ಗೇಟ್ಸ್ ಅವರು ಇದನ್ನ ಶುರು ಮಾಡಿದ್ದಾರೆ. ಇದನ್ನ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಉತ್ಪಾದನೆಯನ್ನ ಶುರು ಮಾಡಿದ್ದಾರೆ. ಇದನ್ನ ಎನರ್ಜಿ ಯಾರಿಗೆ ಪವರ್ ಹಂಗರ್ ಇರುವಂತ ಕಂಟ್ರಿಗಳಿಗೆ ಇದನ್ನ ಸಪ್ಲೈ ಮಾಡಬೇಕು ಅಂತ ಹೇಳಿ ಟೆರಾ ಪವರ್ ಅನ್ನೋ ಒಂದು ಕಂಪನಿಯ ಕೆಳಗಡೆ ಬಿಲ್ ಗೇಟ್ಸ್ ಅವರು ಸ್ಥಾಪನೆ ಮಾಡಿದ್ದಾರೆ. ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ ಅವರೇ ಈ ಕಂಪನಿಯನ್ನು ಸ್ಥಾಪನೆ ಮಾಡಿ ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಗಳನ್ನ ಉತ್ಪಾದನೆಯಲ್ಲಿ ಅವರು ತೊಡಗಿದ್ದಾರೆ. ಸೊ ಅವರು ಏನು ಆತರ ಕ್ಲೇಮ್ ಮಾಡ್ತಿರೋ ಪ್ರಕಾರ expanded the use of the nuclear technologies offered immense potentials to meet important development needs. ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತ ನಾವು ಏನು ಇಮ್ಮೆನ್ಸ್ ಪೊಟೆನ್ಶಿಯಲ್ ಇದೆ, ಇದಕ್ಕೆ ಅತಿಯಾದಂತ ಒಂದು ಪೊಟೆನ್ಶಿಯಲ್ ಇದೆ. ಇದರಲ್ಲಿ ಇದನ್ನ ನಾವು ಡೆವಲಪ್ಮೆಂಟ್ ಗೆ ಯೂಸ್ ಮಾಡಬಹುದು. ಮತ್ತೆ ಸ್ಯಾಟಿಸ್ಫೈ ಎನರ್ಜಿ ಡಿಮ್ಯಾಂಡ್ಸ್, ಆ ದೇಶಕ್ಕೆ ಯಾವ್ದಾದ್ರು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರೋ ತರ ಎನರ್ಜಿ ಡಿಮ್ಯಾಂಡ್ಸ್ ನಾವು ಕಂಪ್ಲೀಟ್ ಮಾಡಬಹುದು. ಮತ್ತೆ ಟು ಮಿಟಿಗೇಟ್ ದ ಥ್ರೆಟ್ ಆಫ್ ದಿ ಕ್ಲೈಮೇಟ್ ಚೇಂಜಸ್, ಈ ಏನು ನಾವು 21ನೇ ಶತಮಾನದಲ್ಲಿ ಇಡೀ ಏನು ದೊಡ್ಡ ಕಂಟಕ ಅಂತ ಏನು ನಾವು ಗಮನಿಸಿದೀವಿ, ಮೇಜರ್ ಆಗಿರುವಂತದ್ದು ಎನರ್ಜಿ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಇದು ಕಾರ್ಬನ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಇದನ್ನ ನಾವು ಮಿಟಿಗೇಟ್ ಮಾಡಬಹುದು ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಳಸೋದ್ರ ಮೂಲಕ. ದೇಶಕ್ಕೆ ಏನ್ ಬೇಕಿರುವಂತ ಏನು ಎನರ್ಜಿ ಡಿಮ್ಯಾಂಡ್ಸ್ ಅದನ್ನ ಸ್ಯಾಟಿಸ್ಫೈ ಮಾಡಬಹುದು. ಮತ್ತೆ ಏನು ಕ್ಲೈಮೇಟ್ ಚೇಂಜಸ್ ಇದೆಯಲ್ಲ, ಈ ತರ ಥ್ರೆಟ್ ಇದೆಯಲ್ಲ, ಇದನ್ನು ಕೂಡ ನಾವು ಮಿಟಿಗೇಟ್ ಮಾಡಬಹುದು ಅಂತ ಹೇಳಿ ಈ ಆತರವರು ಕ್ಲೈಮ್ ಮಾಡಿದ್ದಾರೆ. ಮತ್ತೆ ಇದ್ರ ಮೇಜರ್ ಆಪರ್ಚುನಿಟೀಸ್ ಎಕ್ಸ್ಪೆನ್ಷನ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆನೂ ಮಾತಾಡಿದ್ದಾರೆ ಇವರು. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇರೋದನ್ನ ಮಾತಾಡ್ತಾ ನಾವು 2011 ನಲ್ಲಿ ಆಗಿರುವಂತ ಏನು ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್ ಇದೆಯಲ್ಲ, ಇದ್ರ ಬಗ್ಗೆ ನಮಗೆ ಇದು ಎಚ್ಚರಿಕೆ ಕೊಡುತ್ತೆ. ನೀವು ಅತಿಯಾಗಿ ಬಳಸಿದ್ರೆ ಅಥವಾ ಎಚ್ಚರ ತಪ್ಪಿ ಬಳಸಿದ್ರೆ ಆಕ್ಸಿಡೆಂಟ್ಸ್ ಕಂಪ್ಲೀಟ್ಲಿ ಏನು ಇದಾಯ್ತಲ್ಲ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು ನ್ಯೂಕ್ಲಿಯರ್ ಮೆಲ್ಟ್ ಡೌನ್. ಇಲ್ಲಿ ಕೂಲಿಂಗ್ ಸಿಸ್ಟಮ್ ಫೇಲ್ಯೂರ್ ಆಗಿದ್ದಕ್ಕೆ ಈ ನ್ಯೂಕ್ಲಿಯರ್ ಪವರ್ ಏನಿದೆ ಇಲ್ಲಿ ಆ ಎಂಟೈರ್ ಇಡೀ ಅದೇನು ರಿಯಾಕ್ಷನ್ ಆಗುವಂತ ಏನು ನ್ಯೂಕ್ಲಿಯರ್ ಚೇಂಬರ್ ಇದೆಯಲ್ಲ, ಅದೆಲ್ಲದೂ ಕೂಡ ಕಾಂಕ್ರೀಟ್ ಮತ್ತೆ ಏನ್ ಮೆಟಲ್ ವಾಲ್ ಇತ್ತಲ್ಲ ಅದೆಲ್ಲದೂ ಬ್ರೇಕ್ ಆಗಿ ಇದು ನ್ಯೂಕ್ಲಿಯರ್ ಎಲ್ಲದು ಲೀಕ್ ಆಗಿತ್ತು. ನೀವು ಇಲ್ಲಿ ಗಮನಿಸಬಹುದು 300 ರೇಡಿಯೇಷನ್ ಏನ್ ಪೊಲ್ಯೂಷನ್ ಆಗಿದೆಯಲ್ಲ, ಇದು 3 days ಅಲ್ಲಿ, ಮತ್ತೆ 6 days ಅಲ್ಲಿ, ಇದು 10 days ಅಲ್ಲಿ. ನೋಡಿ ಜಪಾನ್ ಅಲ್ಲಿ ಆಗಿರುವಂತ ಒಂದು ಏನಿದು ಡಿಸಾಸ್ಟರ್ ಇದೆ, ಇದು ಕೆನಡಾವರೆಗೂ ರೀಚ್ ಆಗಿದೆ. ಇಲ್ಲಿ ಗಮನಿಸಬಹುದು ಜಪಾನ್ ಇಂದ ಕೆನಡಾವರೆಗೂ ಇದು ರೀಚ್ ಆಗಿದೆ ಇದ್ರ ರೇಡಿಯೇಷನ್ ಪೊಲ್ಯೂಷನ್. ಬಟ್ ಈಗ ಸ್ಟಿಲ್ ಇನ್ನೂ ಕೂಡ ಅದು ರೇಡಿಯೋ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಿ ರಿಪೋರ್ಟ್ ಇದೆ. ಸೊ ಹಾಗಾಗಿ ನಾವು ಇಷ್ಟನ್ನ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ನಾವು ಅವ್ಯಾಹತವಾಗಿ ಬಳಸಿದ್ರೆ ಅಥವಾ ಎಚ್ಚರ ತಪ್ಪಿ ಬಳಸಿದ್ರೆ ನಾವು ಏನು ಫುಕುಶಿಮಾ ಡಿಸಾಸ್ಟರ್ ಅಲ್ಲಿ ನೋಡಿದೀವಿ. ಸೊ ಇದಾದ ನಂತರ ಇದು ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಮಾಡಿದೆ. ಏನು ನಾವು ನಮ್ಮ ಏನ್ ಇಮ್ಯಾಜಿನೇಷನ್ ಇತ್ತಲ್ಲ ನ್ಯೂಕ್ಲಿಯರ್ ಅನ್ನ ಇದಕ್ಕೆಲ್ಲ ಬಳಸ್ಬೋದು ಮತ್ತೆ ದೇಶದ ಅಭಿವೃದ್ಧಿಗೆ ಬಳಸ್ಬೋದು ಅಂತ, ಆ ಸಿಚುವೇಶನ್ ಬಿಯಾಂಡ್ ಅದೇನಿತ್ತಲ್ಲ ಅದ್ರ ತೀರಾ ನಮಗೆ ಕಲ್ಪನೆಗೆ ನಿಲುಕದ್ದವಾಗಿ ಈ ದುರಂತನ ನಾವು ನೋಡಿದೀವಿ. ಹಾಗಾಗಿ ನಾವು ನ್ಯೂಕ್ಲಿಯರ್ ಏನು ಇದನ್ನ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳಕ್ಕಿಂತ ಮುಂಚೆ ಫುಕುಶಿಮಾದಲ್ಲಿ ಆದಂತಹ ಏನು ಇದನ್ನು ದುರಂತವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗಾಗಿ ನಾವು ಬರೀ ಈ ನ್ಯೂಕ್ಲಿಯರ್ ಟೆಕ್ನಾಲಜಿನ ಬರೀ ಕ್ಲೈಮೇಟ್ ಚೇಂಜ್ ಎಲ್ಲ ಆಗುತ್ತೆ, ಮತ್ತೆ ಎನರ್ಜಿ ಪಾವರ್ಟಿ ಏನು ನಮಗೆ ಶಕ್ತಿಯ ಬಡತನ ಅಥವಾ ಶಕ್ತಿಯ ಕೊರತೆ ಇದೆ ಅದು, ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಪರ್ಪಸ್ ಗೆ ಮಾತ್ರ ಬಳಸ್ದೇನೆ ಇದರ ಸಾಧಕ ಬಾಧಕಗಳ ಬಗ್ಗೆನೂ ನಾವು ಬೇಕೋ ಬೇಡೋ ಅನ್ನೋದಕ್ಕೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ನಮಗೆ ಫುಕುಶಿಮಾ ಏನು ದುರಂತ ಇದಕ್ಕೆ ನಮಗೆ ಸಾಕ್ಷಿ ಆಗುತ್ತೆ. ಸೊ ಹಾಗೆ ಏನು IPCC ಇದೆಯಲ್ಲ, ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಇದೊಂದು ಯಾವ ಗ್ರೀನ್ ಹೌಸ್ ಗ್ಯಾಸಸ್ ಈ ತರದ್ದೆಲ್ಲ ಕಡಿಮೆ ಆಗ್ಬೇಕು ಅಂತ ಒಂದು ಮಾತಾಡುವಂತ ಒಂದು ಸಂಸ್ಥೆ. ಇದು UNEP ಕೆಳಗಡೆ ಇರುವಂತ ಒಂದು ಸಂಸ್ಥೆ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಕೆಳಗಡೆ ಕೆಲಸ ಮಾಡುವಂತ ಒಂದು ಸಂಸ್ಥೆ ಇದು ಇಂಟರ್ ಗವರ್ನಮೆಂಟ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಮತ್ತೆ ಇದ್ರದ್ದು ಏನ್ ಹೆಡ್ ಆಫೀಸ್ ಇದೆ, ಇದು ಜೆನೆವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುವಂತದ್ದು. ಸಾರಿ, ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುವಂತದ್ದು. ಮತ್ತೆ ಇದು ಈ 1973 ನಲ್ಲಿ ನಾವು ಆಯಿಲ್ ಕ್ರೈಸಿಸ್ ನ ನೋಡ್ತೀವಿ. ಅದಾದ ನಂತರ ಹುಟ್ಟುವಂತ ಸಂಸ್ಥೆ ಇದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಎಲ್ಲಾ ದೇಶಗಳಿಗೆ ಈ ಏನು ಎನರ್ಜಿ ಇದೆಯಲ್ಲ ಇದು ಕರೆಕ್ಟ್ ಆಗಿ ಸಿಗ್ತಿದ್ಯಾ ಮತ್ತೆ ಅದ್ರ ಉಸ್ತುವಾರಿನ ವಹಿಸುತ್ತೆ. ಸೆಕ್ಯೂರ್ ಮತ್ತೆ ಸಸ್ಟೈನಬಲ್ ಸುಸ್ಥಿರ ಅಭಿವೃದ್ಧಿ ಜೊತೆಗೆ ತೆಗೆದುಕೊಂಡು ಹೋಗೋಕೆ ಆ ದೂರದೃಷ್ಟಿಯಲ್ಲಿ ಸ್ಥಾಪನೆ ಮಾಡಿರುವಂತ ಒಂದು ಸಂಸ್ಥೆ ಇದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಮತ್ತೆ IPCC ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಫಾರ್ ದಿ ಕ್ಲೈಮೇಟ್ ಚೇಂಜ್, ಇದ್ರದ್ದು ಜೆನೆವಾದಲ್ಲಿದೆ ಹೆಡ್ ಆಫೀಸ್. ಇದು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡುವಂತ ಒಂದು ಸಂಸ್ಥೆ ಆಗಿದೆ. ಸೊ ಇವು ಎರಡೂ ಸಂಸ್ಥೆಗಳು ಕೂಡ ರೆಕಮೆಂಡ್ ಮಾಡುತ್ತೆ ಏನು
ನ್ಯೂಕ್ಲಿಯರ್ ಟೆಕ್ನಾಲಜಿನ ನೀವು ಬಳಸಿ ಎಬಿಲಿಟಿ ಆಫ್ ದ ನ್ಯೂಕ್ಲಿಯರ್ ಪವರ್ ಟು ಅಡ್ರೆಸ್ ದ ಮೇಜರ್ ಗ್ಲೋಬಲ್ ಚಾಲೆಂಜಸ್. ಏನು ಈಗ ಇತ್ತೀಚಿನ ಜಗತ್ತಿಗೆ ನೋಡ್ತಾ ಇದೀವಿ, ಟೆಂಪರೇಚರ್ ರೈಸ್ ಆಗ್ತಾ ಇರೋದು ಅಥವಾ GHG ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ತಾ ಇರೋಂಥದ್ದು, ಇದ್ರದ್ದು ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಎರಡೂ ಸಂಸ್ಥೆಗಳು ನ್ಯೂಕ್ಲಿಯರ್ ಟೆಕ್ನಾಲಜಿ ಬೇಕು, ಇದರ ಅವಶ್ಯಕತೆ ಇದೆ, ಇದರಿಂದ ಯಾಕಂದ್ರೆ ಕಾರ್ಬನ್ ಎಮಿಟ್ ಮಾಡಲ್ಲ ಮತ್ತೆ ಇದು ಎಕೋ ಫ್ರೆಂಡ್ಲಿ ಇದೆ, ಹಾಗಾಗಿ ಈ ಟೆಕ್ನಾಲಜಿನ ಬೇಕು, ಮತ್ತೆ ಇದರಿಂದ ನಾವು ಏನನ್ನ ಪರಿಸರ ದೃಷ್ಟಿಯಿಂದ ನೋಡ್ತೀವಲ್ಲ ಅದೆಲ್ಲದನ್ನು ಕೂಡ ನಾವು ಸಾಧಿಸಬಹುದು ಅಂತ ಹೇಳಿ ಈ ಎರಡು ಸಂಸ್ಥೆಗಳು ಕೂಡ ರೆಕಮೆಂಡ್ ಮಾಡ್ತವೆ. ಆದ್ರೆ ಇದು ನಾವು ಅವಾಗಲೇ ಮಾತಾಡಿರೋ ತರ ಬಿಲ್ ಗೇಟ್ಸ್ ಅವರು ಸ್ಥಾಪನೆ ಮಾಡಿರುವಂತಹ ಕಂಪನಿ ಹೆಸರು ಇದು ಟೆರಾ ಪವರ್ ಅಂತ. ಇದರಲ್ಲಿ ನೀವು ನೋಡಬಹುದು ಫಾಸ್ಟ್ ಬ್ರೀಡ್ ರಿಯಾಕ್ಟರ್ FBR ಅಂತ ಕರಿತೀವಿ ಇದನ್ನ. ಇದರ ಒಂದು ಮಾಡೆಲ್ ಇದೆ ಇಲ್ಲಿ. ಇದು ಟೆರಾ ಪವರ್ ಅನ್ನೋದು ಈ ಬಿಲ್ ಗೇಟ್ಸ್ ಅವರು ಸ್ಥಾಪನೆ ಮಾಡಿರುವಂತಹ ಒಂದು ಕಂಪನಿ. ಇದು ನ್ಯೂಕ್ಲಿಯರ್ ಕಂಪನಿ ಫೌಂಡೆಡ್ ಬೈ ದ ಮಿಸ್ಟರ್ ಗೇಟ್ಸ್. ಮತ್ತೆ ಇವರು ಅಗ್ರಿಮೆಂಟ್ ನ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ರೈವೇಟ್ ಫಂಡರ್ಸ್ ಹತ್ರ. ಅದರಲ್ಲಿ ಮುಖ್ಯವಾಗಿ ನಾವು ವಾರನ್ ಬಫೆಟ್ ಇವರು ಕೂಡ ಇದಕ್ಕೆ ಅಗ್ರಿಮೆಂಟ್ ಅಲ್ಲಿ ಇದ್ದಾರೆ ಇದ್ರ ಜೊತೆಗೆ. ಮತ್ತೆ ದ ಸ್ಟೇಟ್ಸ್ ಆಫ್ ವ್ಯೂಮಿಂಗ್ US ಅಲ್ಲಿ ಇರುವಂತ ಒಂದು ಸ್ಟೇಟ್ ಇದು. ಇದರಲ್ಲಿ ನ್ಯಾಟ್ರಿಯಂ ಫಾಸ್ಟ್ ರಿಯಾಕ್ಟರ್ ಅನ್ನೋ ಸೈಟ್ ಅಲ್ಲಿ ಇವರು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಈ ಟೆರಾ ಪವರ್ ಕಂಪನಿ ಅವರು ಏನು ಡಿಸೈನ್ ಮಾಡಿರುವಂತ ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನ ಈ ನ್ಯಾಟ್ರಿಯಂ ಫಾಸ್ಟ್ ರಿಯಾಕ್ಟರ್ ಅಲ್ಲಿ ಇವರು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಮತ್ತೆ ಈ ಬಿಲ್ ಗೇಟ್ಸ್ ಇದನ್ನ ಈ ಫಾಸ್ಟ್ ವಾಟರ್ ರಿಯಾಕ್ಟರ್ಸ್ ನ ಈಗ ಏನು ಟೆಕ್ನಾಲಜಿ ಇದೆಯಲ್ಲ ಇದನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ಅಂತಂದ್ರೆ ಇದರಲ್ಲಿ ನಾವು ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ ಇವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಕೇಪಬಲ್ ಟು ರೀಪ್ಲೇಸ್ ಅಂತ ಇವರು ಕ್ಲೈಮ್ ಮಾಡಿದ್ದಾರೆ, ರೀಪ್ಲೇಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಯಾಕಾಗಿ ಅಂತಂದ್ರೆ ಚೀಪರ್ ಅಂಡ್ ಸೇಫರ್. ಈಗಿರೋ ಅಂತಕ್ಕಂಥ ಏನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳಿದೆ ಅದಕ್ಕಿಂತ ಇದು ಚೀಪ್ ಆಗಿದೆ ಮತ್ತೆ ಸೇಫ್ ಅಂತ ಇವರು ಕ್ಲೈಮ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟು ದಿ ಫಾರಿನ್ ಬಯರ್ಸ್. ಈ ರೀತಿ ಕ್ಲೈಮ್ ಮಾಡಿರೋದ್ರಿಂದ ಫಾರಿನ್ ಬಯರ್ಸ್ ಯಾರ್ಯಾರಿದ್ದಾರೆ ಮತ್ತೆ ಪವರ್ ಹಂಗರ್ ಯಾವ್ದು ದೇಶಗಳಿದಾವೆ ಅವರೆಲ್ಲರೂ ಕೂಡ ಈ ಬಿಲ್ ಗೇಟ್ಸ್ ಅವ್ರು ಮಾಡಿರುವಂತ ಏನು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಬಗ್ಗೆ ಒಲವನ್ನ ಹೊಂದಿದ್ದಾರೆ. ಮತ್ತೆ ಹೆಚ್ಚಾಗಿ ಅವರೆಲ್ಲ ಇದನ್ನ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ. ಸೊ ಈ ಫಾಸ್ಟ್ ಬ್ರೀಡ್ ರಿಯಾಕ್ಟರ್ ನ ಅಮೆರಿಕಾದವರು ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ ಏನು ಇದುವರೆಗೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಚೈನಾ ಮತ್ತೆ ರಷ್ಯಾದವರು ನ್ಯೂಕ್ಲಿಯರ್ ಟೆಕ್ನಾಲಜಿ ಡಾಮಿನೇಷನ್ ಇದೆಯಲ್ಲ ಇದನ್ನ ಕಡಿಮೆ ಮಾಡಬಹುದು ನಾವು ಅಂತ ಹೇಳಿ ಅಮೆರಿಕದವರು ಕೂಡ ಇದಕ್ಕೆ ಪುಷ್ ಅಪ್ ಇದೆ, ಇದರಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಅಗೇನೆಸ್ಟ್ ಆಗಿ ಈ ನ್ಯೂಕ್ಲಿಯರ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ನಾವು ಆಲ್ರೆಡಿ ಫುಕುಶಿಮಾದಲ್ಲಿ ಆಗಿರೋ ದುರಂತ ನೋಡಿದೀವಿ, ಮತ್ತೆ ರಷ್ಯಾದಲ್ಲಿ ಆಗಿರೋ ಚೆರ್ನೋಬಿಲ್ ದುರಂತ ನೋಡಿದೀವಿ. ಸೊ ಹಾಗಾಗಿ ಇದಕ್ಕೆ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಗೇನೆಸ್ಟ್ ಆಗಿ ಮಿಸ್ಟರ್ ಸೊಕೊಲ್ಸ್ಕಿ ಅಂಡ್ ಡ್ರಿಕಿನ್ಸ್ಕೈ ಅನ್ನೋರು ಇವರಿಬ್ರು ಕೂಡ US ಆಥರ್ಸ್ ಇವರಿಬ್ರು. ಇದರಲ್ಲಿ ನೀವು ಗಮನಿಸಬಹುದು ಹೆನ್ರಿ ಸೊಕೊಲ್ಸ್ಕಿ ಅನ್ನೋರು ಒಂದು ಬುಕ್ ಅನ್ನು ಕೂಡ ಬರೆದಿದ್ದಾರೆ, ಮೂವಿಂಗ್ ಬಿಹೈಂಡ್ ದಿ ಕರ್ಟನ್ಸ್ ಅಂತ, ನ್ಯೂಕ್ಲಿಯರ್ ಪವರ್ ಮತ್ತೆ ನಾನ್ ಪ್ರೊಲಿಫರೇಷನ್ಸ್, ಈ ಏನೆಲ್ಲ ಅವಘಡ ಸಂಭವಿಸುತ್ತೆ ಅನ್ನೋದಕ್ಕೆ ಇವರು ಸೊಕೊಲ್ಸ್ಕಿ ಅವರು ಒಂದು ಬುಕ್ ಅನ್ನ ಬರೆದಿದ್ದಾರೆ. ಅದರಲ್ಲಿ ಇವ್ರು ಏನ್ ಹೇಳ್ತಾರೆ, ಚಾಲೆಂಜ್ ಇಟ್ ದ ಮೂವ್ ಆನ್ ಸೆವರಲ್ ಗ್ರೌಂಡ್ಸ್, ಹಲವಾರು ರೀತಿಯ ಕಾರಣಗಳನ್ನ ಕೊಡ್ತಾರೆ ನಾವು ಯಾಕೆ ನ್ಯೂಕ್ಲಿಯರ್ ಟೆಕ್ನಾಲಜಿನ ಬಳಸಿದ್ರೆ ಏನೇನೆಲ್ಲ ದುರಂತ ಆಗುತ್ತೆ ಅಂತ ಈ ಪುಸ್ತಕದಲ್ಲಿ ಇವರು ವಿವರವಾಗಿ ಕೊಟ್ಟಿದ್ದಾರೆ. ಸೊ ಸಚ್ ರಿಯಾಕ್ಟರ್ಸ್ ಅಂಡ್ ದ ರಿಸ್ಕ್ ಆಫ್ ಟರ್ನಿಂಗ್ ಆಫ್ ದಿ ಇನ್ಹರ್ಟ್ ಯುರೇನಿಯಂ ಟು ದಿ ಪ್ಲುಟೋನಿಯಂ. ಏನು ನಾವು ಈ ರಿಯಾಕ್ಟರ್ ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಅಥವಾ ನ್ಯೂಕ್ಲಿಯರ್ ತಂತ್ರಜ್ಞಾನ ಯೂಸ್ ಮಾಡಿ ನಾವು ಯುರೇನಿಯಂ 238 ಇಂದ 235 ಬರುತ್ತೆ. ಅದಾದ ನಂತರ ನಾವು ಮತ್ತೆ ಅದನ್ನ ಪ್ರೊಸೆಸ್ ಮಾಡಿದ್ರೆ ನಮಗೆ ಪ್ಲುಟೋನಿಯಂ ಸಿಗುತ್ತೆ. ಸೊ ಈ ಪ್ಲುಟೋನಿಯಂ ಅನ್ನೋದು ಇದು ವಾರ್ ಗ್ರೇಡೆಡ್ ನ್ಯೂಕ್ಲಿಯರ್ ಇದು ಒಂದು ಮೆಟೀರಿಯಲ್ ಆಗುತ್ತೆ. ಸೊ ಇದನ್ನ ನಾವು ನ್ಯೂಕ್ಲಿಯರ್ ಬಾಂಬ್ ಈ ತರದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ನಾವು ಪವರ್ ಹಂಗರ್ ಇಂದ ಹಿಡಿದು ಅದಾದ್ಮೇಲೆ ನಮಗೆ ವಾರ್ ಹಂಗರ್ ಶುರು ಮಾಡುತ್ತೆ ಈ ಪ್ಲುಟೋನಿಯಂ ಅಂತ ನಮಗೆ ಇವರು ಕಾಶನ್ ಕೊಟ್ಟಿದ್ದಾರೆ. ಯಾರು? ಸೊಕೊಲ್ಸ್ಕಿ ಅವರು. ಯಾರು ಈ ಏನೆಲ್ಲ ಬಿಲ್ ಗೇಟ್ಸ್ ಅವರ ಐಡಿಯಾ ಏನಿದೆ ಅದಕ್ಕೆ ಅಗೇನೆಸ್ಟ್ ಆಗಿರೋ ಅಂತ ಒಂದು ವಾದ ಇದು. ಸೊ ಹಾಗೆ ನಾವು ಮುಂದುವರಿತಾ ಮತ್ತೆ ದೈವದಲ್ಲೇ ಬಂದಿರುವಂತಹ ಆರ್ಟಿಕಲ್ ಅಲ್ಲಿ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಆಗಸ್ಟ್ ತಿಂಗಳ ಮೊದಲ ವಾರ ಏನಿದೆ 1ನೇ ತಾರೀಕಿನ ಹಿಡಿದು 7ನೇ ತಾರೀಕಿನವರೆಗೂ ನಾವು ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ WABA ಅಂತ ಅನ್ನೋದು ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಆಕ್ಷನ್ ಅಂತ ಅನ್ನೋದು ಮತ್ತೆ ಯುನಿಸೆಫ್ ಈ ಎರಡೂ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ 1992 ಇಂದ ಪ್ರತಿ ವರ್ಷ ಆಗಸ್ಟ್ ತಿಂಗಳ ಮೊದಲನೇ ವಾರವನ್ನು ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಹೇಳಿ ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದೀವಿ. ಈ ಎರಡು ಸಂಸ್ಥೆಗಳ ಉದ್ದೇಶ ಏನು ಅಂತಂದ್ರೆ ತಾಯಿ ತನ್ನ ಮಗುವಿಗೆ ಜನನ ಆದ ನಂತರದಿಂದ ಹಿಡಿದು 6 ತಿಂಗಳಿಂದ 2 ವರ್ಷದವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಯಾಕೆ ಎದೆ ಹಾಲನ್ನು ಉಣಿಸ್ಬೇಕು. ಇದರಿಂದ ತಾಯಿಗೆ ಆಗೋ ಪ್ರಯೋಜನಗಳು ಮತ್ತೆ ಆ ಮಗುವಿಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನ ಇವರು ವರ್ಲ್ಡ್ ವೈಡ್ ಆಗಿ ಇವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮಗು ಹುಟ್ಟಿದ ಮೊದಲನೇ ಗಂಟೆಯಲ್ಲಿ ಕೂಡ ಅದು
ಅಂತ ಅಮೃತಗಳಿಗೆ ಅಂತ ಹೇಳ್ಬೋದು. ಅಂತ ಹೊತ್ತಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲು ಅತಿ ಅವಶ್ಯಕವಾಗಿರುತ್ತೆ. ಹಾಗೆ ಮೊದಲ 6 ತಿಂಗಳು ಕೂಡ ಅದು ಎದೆ ಹಾಲಿನ ಮೇಲೆನೆ ಅದು ಪೂರ್ತಿಯಾಗಿ ಡಿಪೆಂಡ್ ಆಗ್ಬೇಕಾಗುತ್ತೆ. ಅದಾದ ನಂತರ ನಿಧಾನಕ್ಕೆ ಅದಕ್ಕೆ ಸಾಲಿಡ್ ಮತ್ತೆ ಲಿಕ್ವಿಡ್ ಮತ್ತು ಸ್ಮೂತ್ ಆಗಿರುವಂತಹ ಫುಡ್ ಜೊತೆಗೆ ಎದೆ ಹಾಲನ್ನು 2 ವರ್ಷದ ತನಕ ಕಂಟಿನ್ಯೂಸ್ ಆಗಿ ಕೊಡೋದ್ರ ಮೂಲಕ ಆ ಮಗುವಿಗೆ ಇಮ್ಯುನಿಟಿ ಏನು ಇನ್ಫೆಕ್ಷನ್ಸ್ ಅಗೇನೆಸ್ಟ್ ಏನು ಅಲರ್ಜೀಸ್ ಆಗಿರ್ಬೋದು, ಮತ್ತೆ ಕ್ಯಾನ್ಸರ್ಸ್, ಈ ತರ ಒಬೆಸಿಟಿ, ಈ ಎಲ್ಲದ್ರಿಂದ ರಕ್ಷಣೆ ಸಿಗುತ್ತೆ. ಮತ್ತೆ ಆ ಮಗುವಿನ ಬ್ರೈನ್ ಅದ್ರ ಮೆಚುರಿಟಿ ಲೆವೆಲ್ ಇರುತ್ತಲ್ಲ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಇದು ಏನು ಎದೆ ಹಾಲು ಕುಡಿಸೋದ್ರ ಮೂಲಕ ತಾಯಿ ಮತ್ತೆ ಮಗು ಇಬ್ಬರಿಗೂ ಕೂಡ ಟೈಪ್ 2 ಡಯಾಬಿಟಿಸ್ ಅನ್ನು ನಾವು ಅವಾಯ್ಡ್ ಮಾಡಬಹುದು ಅಂತೇಳಿ ಈ ಈ ಸಂಸ್ಥೆಗಳು ಮತ್ತೆ ಈಗ ಭಾರತ ಸರ್ಕಾರದಲ್ಲಿರುವಂತಹ ಆರೋಗ್ಯ ಇಲಾಖೆ ಎಲ್ಲವೂ ಕೂಡ ಪ್ರಚಾರನ ಅವೇರ್ನೆಸ್ ಮತ್ತೆ ಕ್ರಿಯೇಟ್ ಮಾಡ್ತಾನೆ ಇದಾವೆ. ಸೊ ಹಾಗೆ ನಾವು ನೋಡೋದಾದ್ರೆ ಲ್ಯಾನ್ಸೆಂಟ್ ಅಂತ ಏನು ಒಂದು ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ಯಾವ ಒಂದು ಪಬ್ಲಿಕೇಶನ್ಸ್ ಇದೆ, ಯಾವಾಗ್ಲೂ ಜರ್ನಲ್ ಹೊರಗ್ತಾ ಇರುತ್ತೆ. ಇದರಲ್ಲಿ ಏನು ನಾವು ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ನಾವು ಜಾಸ್ತಿ ಅವೇರ್ನೆಸ್ ಮಾಡಿಸೋದ್ರ ಮೂಲಕ ಅಥವಾ ಈ ಕಾರ್ಯಕ್ರಮ ಸ್ತನ್ಯಪಾನದ ಏನ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹ ಕೊಡೋದ್ರಿಂದ ನಾವು ಸುಮಾರು 300 ಬಿಲಿಯನ್ ಅಷ್ಟು ಹಣವನ್ನು ನಾವು ಮುಂದೆ ಉಳಿಸಬಹುದು. ಯಾವ ರೀತಿ ಅಂತಂದ್ರೆ ಇವಾಗ ನೀವು ಮಗುವಿಗೆ ಸ್ತನ್ಯಪಾನ ಮಾಡಿಸಿಲ್ಲ ಅಂತಂದ್ರೆ ಅದು ಮುಂದೆ ಯಾವ್ದು ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಬರುವಂತ ಮಾಲ್ನ್ಯೂಟ್ರಿಷನ್ಸ್ ಇಂದ ಆಗಿರ್ಬೋದು, ನೀವು ಅದಕ್ಕೆ ಹಾಸ್ಪಿಟಲ್ಗೆ ಖರ್ಚು ಮಾಡುವಂತದ್ದು, ಮತ್ತೆ ಸರ್ಕಾರ ಆ ಮಗುವಿಗೆ ಹಾಸ್ಪಿಟಲ್ ನ ತೆರೆಯುವಂತದ್ದು, ಇದೆಲ್ಲ ಈ ತರದ ಖರ್ಚುಗಳನ್ನೆಲ್ಲ ಸೇರಿಸಿದ್ರೆ ನೀವು ಸುಮಾರು $300 ಬಿಲಿಯನ್ ಸೇವ್ ಮಾಡಬಹುದು. ಮತ್ತೆ ಸುಮಾರು 8,20,000 ಮಕ್ಕಳನ್ನ ನೀವು ಬದುಕಿಸಬಹುದು. ಇವುಗಳ ಸಾವು ಆಗುವುದನ್ನ ನೀವು ತಪ್ಪಿಸಬಹುದು. ಯಾವ್ದ್ರ ಮೂಲಕ? ಬರೀ ನೀವು ಕೇವಲ ಕರೆಕ್ಟ್ ಆಗಿ ನೀವು ಬ್ರೆಸ್ಟ್ ಫೀಡ್ ಮಾಡೋದ್ರ ಮೂಲಕ ಇಷ್ಟು ಅಮೌಂಟ್ ನ ನೀವು ಎಕಾನಮಿಲಿ ಸೇವ್ ಮಾಡಬಹುದು, ಮತ್ತೆ ಇಷ್ಟು ಮಕ್ಕಳ ಸಾವು ಆಗೋದನ್ನು ಕೂಡ ನೀವು ತಡೆ ಹಿಡಿಬಹುದು ಅಂತ ಹೇಳಿ ಲ್ಯಾನ್ಸೆಂಟ್ ಅನ್ನೋ ಏನು ಹೆಲ್ತ್ ಜರ್ನಲ್ ಪಬ್ಲಿಕೇಶನ್ ಇದೆಯಲ್ಲ ಇದರಲ್ಲಿ ಕ್ಲೇಮ್ ಮಾಡಿದೆ. ಹಾಗೆ ನಾವು ಡ್ಯೂರಿಂಗ್ ರೆನೆಸೆನ್ಸ್ ಪೀರಿಯಡ್ ಏನು ಪುನರುತ್ಥಾನ ಕಾಲ ಅಂತ ಕರಿತೀವಿ, 18ನೇ ಶತಮಾನದಿಂದ 19ನೇ ಶತಮಾನದವರೆಗಿನ ಅವಧಿಯನ್ನ, ಈ ಕಾಲದಲ್ಲಿ ಆಗ ಈ ಏನು ಎದೆಯನ್ನು ಹಾಲುಣಿಸೋದು ಒಂದು ರೀತಿಯ ಅವರು ಇದು ಅಷ್ಟೊಂದು ಸಮಾಜಕ್ಕೆ ಆರೋಗ್ಯ ಇಂಥ ಒಂದು ಪ್ರಬುದ್ಧ ಸಮಾಜದಲ್ಲಿ ಈ ರೀತಿ ನಾವು ಹಾಲುಣಿಸೋದು ನಮಗೆ ಅಷ್ಟು ಶೋಭೆ ತರಲ್ಲ. ಇದೊಂದು ಅನ್ಫ್ಯಾಷನಬಲ್ ಅಂತ ಹೇಳಿ ಜನ ಕನ್ಸಿಡರ್ ಮಾಡುವಂತ ಕಾಲ 18 to 19 ಸೆಂಚುರೀಸ್. ಆ ಟೈಮಲ್ಲೆಲ್ಲ ಏನು ಇದು ಈ ಫೀಡಿಂಗ್ ಬಾಟಲ್ಸ್ ಈ ತರದ್ದು ಎದೆ ಹಾಲನ್ನ ಬಿಟ್ಟು ಏನು ಪರ್ಯಾಯ ವ್ಯವಸ್ಥೆ ಏನೆಲ್ಲ ಇದಾವೆ ಇದ್ರ ಮೇಲೆ ಜನ ಹೆಚ್ಚು ಆಕರ್ಷಿತರಾಗಿದ್ರು. ಹಾಗಾಗಿ ಈ ವರ್ಷ ಆ ಅವಧಿಗಳಲ್ಲಿ ಸುಮಾರು 25ರಿಂದ 40% ಹೆಚ್ಚಾಗಿ ಅಡಲ್ಟ್ಸ್ ಸಾವನ್ನಪ್ಪಕ್ಕೆ ಕಾರಣ ಆಗ್ತಾರೆ. ಅದಾದ ನಂತರ ಇದಕ್ಕೆ ಕಾರಣ ಹುಡುಕ್ತಾ ಹೋದಾಗ ಅವರು ತಮ್ಮ ಎಳೆ ವಯಸ್ಸಿನಲ್ಲಿ ಅವರು ಮಿಲ್ಕ್ ಫೀಡಿಂಗ್ ಮಾಡಿಲ್ಲ ಅಥವಾ ಏನು ಬ್ರೆಸ್ಟ್ ಫೀಡಿಂಗ್ ಆಗದೆ ಇರೋದಕ್ಕೆ ಇಷ್ಟೆಲ್ಲ ಸಾವಿಗಳಿಗೆ ಕಾರಣ ಅಂತ ಹೇಳಿ ವರದಿ ಗೊತ್ತಾಗುತ್ತೆ. ಅದಾದ ನಂತರನೇ ಈ ತರ ಈ WABA ಮತ್ತೆ ಯುನಿಸೆಫ್ ಈ ತರದವೆಲ್ಲ ಒಂದು ಇದಕ್ಕೆ ಪೀಪಲ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ನ ಇದು ಪೀಪಲ್ ಮೂವ್ಮೆಂಟ್ ಆಗಿ ಕ್ರಿಯೇಟ್ ಮಾಡಬೇಕು, ವರ್ಲ್ಡ್ ವೈಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮತ್ತೆ ಇದರ ಮಹತ್ವನ ತಿಳಿಸ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ತರದ ಒಂದು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ಇವರು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಭಾರತದಲ್ಲಿ ನಾವ್ ಹೇಳಿದ್ವಿ 1982 ಇದು ಶುರುವಾಯಿತು ಈ ತರದ್ದು ಅವೇರ್ನೆಸ್ ಕಾರ್ಯಕ್ರಮ ಅಂತ. ಸೊ ಅದಕ್ಕೆ ಪೂರಕವಾಗಿ ಭಾರತದಲ್ಲಿ ಕೂಡ ಇನ್ಫ್ಯಾಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ಸ್, ಫೀಡಿಂಗ್ ಬಾಟಲ್ಸ್ ಅಂಡ್ ಇನ್ಫ್ಯಾಂಟ್ ಫುಡ್ಸ್ ಏನಿದೆ ಆಕ್ಟ್ 1992 ಕೂಡ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಈ ಆಕ್ಟ್ ಪ್ರಕಾರ ಇದು ಏನು ಪ್ರೊಡಕ್ಷನ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ಸ್ ಆಫ್ ದಿ ಇನ್ಫ್ಯಾಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ಸ್, ಈ ಫೆರಾಕ್ಸ್ ಅಂತ ನಾವು ಚಿಕ್ಕ ಹುಡುಗರಾಗಿದ್ದಾಗ ಎಲ್ಲರಿಗೂ ತಿಂದಿರೋ ಅಂತ ನೆನಪಿರ್ಬೋದು. ಈ ತರದ್ದು ಸೆರಲ್ಯಾಕ್ ಅಂತ ಅಂತಾರೆ, ಮತ್ತೆ ಈ ತರ ಫೆರಾಕ್ಸ್ ಈ ತರದ ಸಬ್ಸ್ಟಿಟ್ಯೂಷನ್ ಏನಿರುತ್ತಲ್ಲ ಈ ಸಬ್ಸ್ಟಿಟ್ಯೂಟ್ ಗಳನ್ನ ಕಂಟ್ರೋಲ್ ಮಾಡುವಂತದ್ದು ಪ್ರೊಡಕ್ಷನ್, ಮತ್ತೆ ಫೀಡಿಂಗ್ ಬಾಟಲ್ಗಳದ್ದು, ಮತ್ತೆ ಇನ್ಫ್ಯಾಂಟ್ ಫುಡ್ಸ್ ಆ ಮಕ್ಕಳುಗಳಿಗೆಲ್ಲ ಅದರ ಕ್ವಾಲಿಟಿ ಕಂಟ್ರೋಲ್ ಮಾಡುವಂತದಕ್ಕೆ ಇದೆಲ್ಲದಕ್ಕೂ ಒಂದು ಭಾರತ ಸರ್ಕಾರ ಕಾನೂನು ರೂಪಕ್ಕೆ ಒಂದು ಫ್ರೇಮ್ ವರ್ಕ್ ನ ಹಾಕಿದೆ. ಸೊ ಇದರಲ್ಲಿ ಹೇಳಿರೋ ಪ್ರಕಾರ ಯಾವುದೇ ವ್ಯಕ್ತಿ ಈ ಬ್ರೆಸ್ಟ್ ಫೀಡಿಂಗ್ ಬಾಟಲ್ಸ್ ಗಳನ್ನ ಮತ್ತೆ ಫೀಡಿಂಗ್ ಬಾಟಲ್ಸ್ ಗಳನ್ನ ಬೇರೆಯವರಿಗೆ ಕೊಡೋ ಹಾಗಿಲ್ಲ ಅಂತ ಹೇಳ್ತಿದೆ. ಅಂದ್ರೆ ಇದನ್ನ ಪ್ರಮೋಟ್ ಮಾಡಂಗಿಲ್ಲ. ನೀವು ಬ್ರೆಸ್ಟ್ ಫೀಡಿಂಗ್ ನ ಪ್ರಮೋಟ್ ಮಾಡಬೇಕೆ ಹೊರತು ಈ ಫೀಡಿಂಗ್ ಬಾಟಲ್ ಕಲ್ಚರ್ ಏನಿದೆ ಇದನ್ನ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ ಸೆಕ್ಷನ್ 3 ನಲ್ಲಿ ಈ ಏನು ಆಕ್ಟ್ ಇದೆಯಲ್ಲ 1992 ನಲ್ಲಿ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ತನ್ಯಪಾನ ಅನ್ನೋದನ್ನೊಂದು ಮಗುವಿಗೆ ತುಂಬಾ ಅವಶ್ಯಕತೆ ಆಗಿದೆ. ಮತ್ತೆ ಈ ಏನು ಥೀಮ್ ಇದೆಯಲ್ಲ ಈ 2021 ಏನ್ ಥೀಮ್ ಇದೆ, ಪ್ರೊಟೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮತ್ತೆ ಎ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ವಿತ್ ಎ ಚೇಂಜಿಂಗ್ ಸೋಷಿಯಲ್ ಕಲ್ಚರ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ಥೀಮ್ ಅಲ್ಲಿ ಹೇಳಿರೋ ಪ್ರಕಾರ ಪ್ರೊಟೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಮತ್ತೆ ಅದರಲ್ಲಿ ಎ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತಿದೆ. ಅಂದ್ರೆ ಏನು ಈ ಹಾಲುಣಿಸುವಂತ ಏನು ಕಾರ್ಯಕ್ರಮ ಇದೆ
ಅಥವಾ ಈ ಕ್ರಿಯೆ ಇದೆ, ಇದು ಬರೀ ತಾಯಿಗೆ ಮತ್ತೆ ಮಗುವಿನ ನಡುವೆ ಇರುವಂತಹ ಒಂದು ಸಂಬಂಧ ಅಲ್ಲ, ಇದೊಂದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ಪೂರಕವಾಗಿ ಆಕೆಯ ಗಂಡ ಇರ್ಬೋದು, ಸಂಬಂಧಿಕರು ಇರ್ಬೋದು, ಅಥವಾ ಹಾಸ್ಪಿಟಲ್ ಇರ್ಬೋದು, ಇತರ ಸಿವಿಕ್ ಸೊಸೈಟಿಗಳು ಇರ್ಬೋದು, NGOಗಳು ಇರ್ಬೋದು, ಈಗ ಎಲ್ಲವೂ ಸೇರಿ ಮಾಡುವಂತ ಒಂದು ಇದು ಮದರ್ ಕನ್ಸೆಂಟ್ ಏನು ಜನಕೇಂದ್ರಿತ ಆಗ್ಬೇಕಿದು. ಬರೀ ತಾಯಿ ಕೇಂದ್ರಿತ ಮತ್ತೆ ತಾಯಿ ಮತ್ತೆ ಮಗು ಕೇಂದ್ರಿತ ಕಾರ್ಯಕ್ರಮ ಆಗೋಕ್ಕಿಂತ ಹೆಚ್ಚಾಗಿದು ಯುವ ಸಮುದಾಯ ಅಥವಾ ಜನ ಸಮುದಾಯ ಕೇಂದ್ರಿತ ಕಾರ್ಯಕ್ರಮ ಆಗ್ಬೇಕು. ಮತ್ತೆ ಇದಕ್ಕೆ ಪೂರಕವಾಗಿ ತಮಿಳುನಾಡಿನಲ್ಲಿ ಮೆಟರ್ನಿಟಿ ಮತ್ತೆ ಪೆಟರ್ನಿಟಿ ಲೀವ್ ಏನಿದೆ, ತಾಯಿಗೆ ರಜೆ ಕೊಡ್ತಾರೆ. ಅದನ್ನ ಏನೀಗ DMK ಇದೆಯಲ್ಲ ಪಕ್ಷ, ಸ್ಟಾಲಿನ್ ಅವರು CM ಆಗಿರುವಂತದ್ರಲ್ಲಿ ಇವರು ಆ ರಜವನ್ನ ಏನು ಮೆಟರ್ನಿಟಿ ಲೀವ್ ನ ಸುಮಾರು 1 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಹಾಗೆ ಪೆಟರ್ನಿಟಿ ಲೀವ್ ಏನು ತಂದೆ ಇರ್ತಾನಲ್ಲ, ಈಗ ಸದ್ಯಕ್ಕೆ ಭಾರತದಲ್ಲಿರುವಂತಹ ಕಾನೂನಲ್ಲಿ ಅವಕಾಶ ಇರೋದು ಆ ತಂದೆಗೆ 15 ದಿವಸಗಳ ಮಾತ್ರ, ತನ್ನ ಹೆಂಡತಿ ಹೆರಿಗೆ ಆದ 15 ದಿವಸಗಳ ಕಾಲ ಮಾತ್ರ ಆತನಿಗೆ ರಜೆ ಕೊಡ್ತಾರೆ. ಇದನ್ನ ಮುಂದೆ DMK ಸರ್ಕಾರ 3 ತಿಂಗಳು ತಂದೆಗೆ ಜಾರಿ ಮಾಡೋ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಮಗು ಹುಟ್ಟಿದ ನೆಕ್ಸ್ಟ್ ಒಂದು 14 ಗಂಟೆಗಳು ಅಥವಾ ಮುಂದೆ ಒಂದು 2 ತಿಂಗಳುಗಳ ಕಾಲ ಇವರಿಗೆ ಅತಿ ಶುಶ್ರೂಷೆ ಆ ರೀತಿ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈಕೆ ಗಂಡ ಅಥವಾ ಮಗುವಿನ ತಂದೆ ಜೊತೆಯಲ್ಲಿದ್ದು ನೋಡ್ಕೋಬೇಕು, ಆರೈಕೆ ಮಾಡ್ಬೇಕಾದದ್ದು ಅತಿ ಅವಶ್ಯಕ ಆಗಿರುತ್ತೆ. ಹಾಗಾಗಿ ತಾಯಿಗೆ ಮತ್ತೆ ರಜೆ ಹೇಗಿದ್ರು ಸಿಗುತ್ತೆ, ತಂದೆಗೂ ಕೂಡ ರಜೆ ಸಿಗೋದ್ರ ಮೂಲಕ ಈ ತರ ಏನು ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ಈ ತರದನ್ನ ನಾವು ಹೆಚ್ಚಾಗಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಮಗು ಆರೋಗ್ಯಯುತವಾಗಿ ಬೆಳೆಯೋದಕ್ಕೆ ತಂದೆ ಮತ್ತೆ ತಾಯಿಯರ ಇಬ್ಬರ ಏನು ಪ್ರೆಸೆನ್ಸ್ ಇರುತ್ತಲ್ಲ ಅದು ಅವಶ್ಯಕವಾಗಿರುತ್ತೆ. ಸೊ ಹಾಗಾಗಿ ಈ ಸ್ತನ್ಯಪಾನ ಅನ್ನೋದು ಕೇವಲ 1 ವಾರಕ್ಕೆ ಇದು ಸೀಮಿತ ಆಗ್ಬಾರ್ದು. ಏನು August 1 ಇಂದ ಹಿಡಿದು August 7th ವರೆಗೂ ಮಾತ್ರ ಇದ್ರ ಅವೇರ್ನೆಸ್ ಸೀಮಿತ ಆಗ್ಬಾರ್ದು. ಇದು ವರ್ಷ ಪೂರ್ತಿ ಪ್ರತಿದಿನ ನಡೆಯುವಂತಹ ಒಂದು ಕಾರ್ಯಕ್ರಮವಾಗಬೇಕು. ಇದ್ರ ಮೂಲಕ ನಾವು ಮುಂದೆ ಬರುವಂತಹ ಹಲವಾರು ನಾವೇನು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ನಾವು GDP ನೋಡಿರೋ ತರ ನಮ್ದು 1.5 ನಮ್ಮ GDP ಎಷ್ಟಿದೆ, ಮತ್ತೆ ಇದಕ್ಕೆ ಫೈನಾನ್ಸ್ ಕಮಿಷನ್ ಅವರು 2.5 ಅಷ್ಟು ನೀವು ಖರ್ಚು ಮಾಡ್ಬೇಕು, GDP ಯ 2.5% ನೀವು ಹೆಲ್ತ್ ಸೆಕ್ಟರ್ ಖರ್ಚು ಮಾಡ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಈ ತರ ಈ ಕೊರೋನಾ ಪ್ಯಾಂಡಮಿಕ್ ಈ ರೀತಿ ಕಾಯಿಲೆಗಳು ಬಂದಾಗ ನಾವೆಲ್ಲ ಇಮ್ಯುನಿಟಿ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ವಿ. ಆದ್ರೆ ಇಮ್ಯುನಿಟಿ ಅನ್ನೋದು ಶುರುವಾಗೋದು ಮಗು ಹುಟ್ಟಿದಾಗಿಂದ, ತಾಯಿ ಎದೆಯಾಲು ಅದು ಕುಡಿಯಕ್ ಶುರು ಮಾಡಿದಾಗಿಂದ ಅದಕ್ಕೆ ಇಮ್ಯುನಿಟಿ ಅನ್ನೋದು ನ್ಯಾಚುರಲ್ ಆಗಿ ಬರುವಂತದ್ದು. ಸೊ ಹಾಗಾಗಿ ಇಷ್ಟೆಲ್ಲ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ಬೇರೆ ಸಂದರ್ಭದಲ್ಲಿ ನಾವು ಮಾಡೋದಕ್ಕಿಂತ ಮಗು ಹುಟ್ಟಿದಾಗಿನಿಂದ ಹಿಡಿದು ಅದಕ್ಕೆ ಸತತವಾಗಿ 2 ವರ್ಷದವರೆಗೂ ಕೂಡ ಅದಕ್ಕೆ ಎದೆಹಾಲು ಉಣಿಸೋದ್ರ ಮೂಲಕ ಅದನ್ನ ಭವ್ಯ ಭಾರತದ ಒಬ್ಬ ಸದೃಢ ಪ್ರಜೆಯನ್ನಾಗಿ ನಿರ್ಮಿಸೋದಕ್ಕೆ ಈ ತರದ ಕಾರ್ಯಕ್ರಮಗಳು ಅತಿ ಅವಶ್ಯಕವಾಗಿದೆ. ಸೊ ಹಾಗಾಗಿ ಇದು ವಾರಕ್ಕೆ ಸೀಮಿತ ಆಗದೇನೆ ಪ್ರತಿ ಗಳಿಗೆನೂ ಕೂಡ ಈ ತರದ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಮತ್ತೆ ಇದರ ಸ್ವಯಂ ಜಾಗೃತಿನ ನಾವು ಕೂಡ ಮೂಡಿಸ್ತಾ ಇರಬೇಕು. ಸೊ ಥ್ಯಾಂಕ್ ಯು ಆಲ್.